ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಹಾಗೂ ರಾಷ್ಟ್ರದಲ್ಲಿ ನಡೀತಿರುವಂತಹ ಕೆಲವೊಂದು ವಿಚಾರಗಳು, ಅದು ಮನ್ರೇಗದ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸತ್ತನ್ನು ಮಾಡ್ತಾ ಇರುವಂಥದ್ದು, ಅದರ ಜೊತೆಯಲ್ಲಿ ಮುಂದೆ ಬರ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಹಾಗೆ ಇತ್ತೀಚಿನ ಕೆಲವೊಂದು ಬೆಳವಣಿಗೆಗಳ ಕುರಿತಾಗಿ ಚರ್ಚೆ ಮಾಡೋದು ನಮ್ಮ ಜೊತೆ. ಏನು ಹಲವಾರು ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಬಂದಿರುವಂಥವರು, ಪ್ರಸ್ತುತ ಕೊಪ್ಪ ಏನು ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾಗಿ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗೂ ಕಳೆದ 1 ದಶಕಗಳಿಂದಲೂ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಯುತ ನುಗ್ಗಿ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ನುಗ್ಗಿ ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸರಿ ಹೇಳಿದ್ದೀರಾ? ಮಂಜುನಾಥ್ ಅವರೇ, ಪ್ರಮುಖವಾಗಿ ಈಗ ಮನ್ರೇಗದ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇರುವಂತದ್ದು, ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ಒಂದು ನಿರ್ಧಾರದ ವಿರುದ್ಧ ಈಗ ಕಾಂಗ್ರೆಸ್ ದೇಶಾದ್ಯಂತ ಹೋರಾಟವನ್ನ ಮಾಡ್ತಿರುವಂಥದ್ದು. ಯಾಕೆ ಈ ಒಂದು ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ? ಇಲ್ಲಿ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅಭಿಷೇಕ್ ಅವರೇ. ದೊಡ್ಡ ಮಟ್ಟದ ವಿಚಾರ ಅಂತ ಹೇಳಿದ್ರೆ ದೊಡ್ಡ ದೊಡ್ಡದ ಒಂದು ಕಾರ್ಯಕ್ರಮದ ಬದಲಾವಣೆ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದು ಯಾರ ಹೆಸರನ್ನ ವಿಶ್ವನೇ ಅತ್ಯಂತ ಗೌರವಿತವಾಗಿ ಎಲ್ಲಾ ದೇಶಗಳು, ಎಲ್ಲಾ ಸಿದ್ಧಾಂತವನ್ನು ಮೀರಿಯೋ ಬೇರಾದ್ರೂ ಇವತ್ತು ಪ್ರಪಂಚದಲ್ಲಿ ಗೌರವಿಸ್ತಕ್ಕಂಥ ವ್ಯಕ್ತಿ ಅಂತ ಇರೋದು ಮಹಾತ್ಮ ಗಾಂಧೀಜಿ, ನಿರ್ವಿವಾದ. ಸುಮಾರು ದೇಶಗಳಲ್ಲಿ ಅವ್ರ ಪ್ರತಿಮೆ ಸ್ಥಾಪಿಸ್ತಾರೆ, ಸುಮಾರು ದೇಶಗಳು ಅವರು ಅಧ್ಯಯನ ಆಗ್ತಿದ್ದಾರೆ. ಇವತ್ತು ಅತಿ ಹೆಚ್ಚು ಪುಸ್ತಕಗಳೇನಾದ್ರು ಪ್ರಕಟವಾಗಿ ಅದನ್ನ ಓದ್ತಾ ಇದ್ರೆ ಮಹಾತ್ಮ ಗಾಂಧೀಜಿಯ ಪುಸ್ತಕ. ಈ ಪ್ರಪಂಚ ಅತಿ ಹೆಚ್ಚು ಬಗ್ಗೆ ಅಧ್ಯಯನ ಮಾಡಿದ್ರೆ ಮಹಾತ್ಮ ಗಾಂಧಿಯವರ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದು. ಈ ಭಾರತ ದೇಶಕ್ಕೆ ಯಾರೇ ಬಂದರೂ ಕೊನೆಯದಾಗಿ ಹೋಗ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳಕ್ಕೆ. ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಸಂದೇಶ, ಅವ್ರು ಬದುಕಿದ ರೀತಿ, ಆಮೇಲೆ ಶಾಂತಿ, ಸತ್ಯವೇ ದೇವರಂತ ಪ್ರತಿಪಾದನೆ ಮಾಡ್ತಕ್ಕಂಥ ಪ್ರಥಮ ಇವನಿ ಮನುಷ್ಯನ ಹುಟ್ಟಿದಂತ ಮನುಷ್ಯ, ಸತ್ಯವೇ ದೇವರಂತ ಹೇಳಿರ್ತಕ್ಕಂಥದ್ದು. ಸುಳ್ಳು ಹೇಳ್ಬಾ, ಸತ್ಯದ ಬದಬೇಕು. ಮತ್ತೆ ಅಹಿಂಸಾ ಪ್ರತಿಪಾದನೆ ಇದೆಯಲ್ಲ, ಇದು ಮನುಷ್ಯ ಸಹಜವಾಗಿ ನಾಗರಿಕ ಪ್ರಪಂಚ ಬಂದ ಮೇಲೆ ಮನುಷ್ಯ ಅಹಿಂಸೆಗೆ ಇರಲಿಲ್ಲ, ಹಿಂಸೆಯಿಂದಲೇ ಎಲ್ಲರನ್ನು ಜಯಿಸ್ತಿದ್ದ. ಅದು ಯುದ್ಧ ಇರ್ಬೋದು, ಪ್ರತಿ ದೇಶ ರಾಜ್ಯಗಳ ನಡುವೆ ಯುದ್ಧ ಇತ್ತು, ಪ್ರತಿ ಸಂಘರ್ಷಗಳಿಂದಲೇ ದೇಶ ಉತ್ಪತ್ತಿ ಆಗ್ತಿತ್ತು, ಸೋಲೋದಕ್ಕೆ ರಾಜ್ಯಗಳಿಂದ ಆಗ್ತಿತ್ತು. ಆದರೆ ಒಬ್ಬ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ದಕ್ಷಿಣ ಆಫ್ರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡಿ ಮತ್ತು ಶ್ರೀಮಂತ ಬಂತಕ್ಕಂಥ ವ್ಯಕ್ತಿ ಭಾರತಕ್ಕೆ ಬಂದ ನಂತರ ಅವರ ರಾಜಕೀಯ ಗುರುಗಳು ಗೋಪಾಲಕೃಷ್ಣ ಗೋಖಲೆ ಅವರು ಹೇಳ್ತಾರೆ, ನೀನು ಈ ದೇಶದ ನಾಯಕತ್ವ ವಹಿಸ್ಬೇಕಾದ್ರೆ, ಚುನಾವಣೆಗೆ ನಾಯಕತ್ವ ವಹಿಸ್ಬೇಕಾದ್ರೆ ಭಾರತವನ್ನು ತಿರುಗಿ ಬರಬೇಕು, ನೋಡಿ ಬರಬೇಕು ಅಂತ. ಭಾರತವನ್ನು ನೋಡಿದ್ರೆ ಭಾರತ ನಾಯಕತ್ವ ವಹಿಸಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ ದೃಷ್ಟಿಯಿಂದ ಭಾರತವನ್ನು ಅವರು ಪರ್ಯಟನೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಬಂದಿರತಕ್ಕಂಥ ಅಭಿಪ್ರಾಯ, ಈ ದೇಶದಲ್ಲಿರ್ತಕ್ಕಂಥ ಬಡತನ, ಈ ದೇಶದಲ್ಲಿರ್ತಕ್ಕಂಥ ಜಾತಿಯ ವ್ಯವಸ್ಥೆ, ಈ ದೇಶದಲ್ಲಿರ್ತಕ್ಕಂಥ ಅನಕ್ಷರತೆ, ಇವೆಲ್ಲ ನಿರಾಯುಧ, ಇವೆಲ್ಲವುಗಳನ್ನು ನಾವು ಸಂಘರ್ಷಕ್ಕೆ ಕೊಟ್ಟರೆ 1857 ಬಹುಶಃ ಒಂದ್ಸರಿ ಏನಾಯ್ತು, ಒಂದು ಕುಸ್ತಿ ಮಾಡಿಬಿಟ್ಟು ಸ್ವತಂತ್ರ ಸಂಗ್ರಾಮ ಮಾಡಿ ಮತ್ತೆ ಬ್ರಿಟಿಷರ ತಲೆ ಕಡಿದಿದ್ದು ನಿಮ್ಗೆ ಗೊತ್ತಿರ್ತಕ್ಕಂಥ ಇತಿಹಾಸ. ಇಂಥ ಮಹಾತ್ಮ ಗಾಂಧೀಜಿ ಏನ್ ಮಾಡ್ತಾರೆ, ಈ ದೇಶಕ್ಕೆ ನಾವು ಯುದ್ಧ, ಕೋವಿಡ್ ಶಸ್ತ್ರಾಸ್ತ್ರ ಕುಸ್ತಿ ಮಾಡಕ್ ಹೋದ್ರೆ ಈ ದೇಶದ ಬಡಜನರ ರಕ್ತ ಮಾರಣ ಆಗ್ತದೆ, ದೇಶ ಪ್ರೇಮಿಗಳ ರಕ್ತ ಮಾರಣ ಆಗ್ತದೆ. ಹಾಗಾಗಿ ಅಲ್ಲಿವರೆಗೂ ಅಲ್ಲಲ್ಲಿ ಒಂದು ಸಂಘರ್ಷ ಆಗೋದು. ಸಪೋಸ್ ಈ ಕೊಡಗಿನಲ್ಲಿ ಅಪ್ಪೇಗೌಡರು ಅಂತ ಒಬ್ಬರು ಸಂಘರ್ಷ ಆಯ್ತು, ಅಲ್ಲೊಬ್ಬರು ಸಂಘರ್ಷ ಆಯ್ತು, ಅವ್ರು 4 ಜನ ಕುಸ್ತಿ ಮಾಡೋದು, 4 ಜನ ಪ್ರಾಣ ಹೋಗೋದು. ಇದೇ ತರ ಆಗ್ತಿದ್ಬಿಟ್ರೆ ಒಂದು ಸ್ಥಾನಿಕವಾದ ಒಂದು ಸಂಘಟಿತವಾದಂಥ ಹೋರಾಟ ರೂಪಿಸ್ಲಿಕ್ಕೆ ಭಾರತದ ಯಾವ ನಾಯಕರಲ್ಲೂ ಆಗಿಲ್ಲ. ಪ್ರಕಾಶ್ ಅವ್ರಿಗೆ ಶಕ್ತಿಯೇ ಇರಲಿಲ್ಲ. ಆದ್ರೆ ಮಹಾತ್ಮ ಗಾಂಧೀಜಿಗೆ ಅವರು ದೈವ ಸಂಭಾಷಣ ದೇವರ ಶಕ್ತಿ ಇತ್ತು, ಅದು ಆಶೀರ್ವಾದ ಗೊತ್ತಿಲ್ಲ. ಪಾಕಿಸ್ತಾನದ ಲಾಹೋರಿಂದ, ಬಾಂಗ್ಲಾದೇಶದಿಂದ, ಕನ್ಯಾಕುಮಾರಿ ಅವ್ರು ಹೇಳಿದ ಮಾತನ್ನ ಕೇಳ್ತಕ್ಕಂಥ ವಾತಾವರಣ ಇದು ಮಾಡೋದು ಅಂತ ಮಹಾನ್ ಸಂತ. ಬಹುಶಃ ಇಡೀ ಪ್ರಪಂಚದಲ್ಲಿ ಮಹಾತ್ಮ ಗಾಂಧೀಜಿಗಿಂತ ಒಳ್ಳೆ ನಾಯಕರು ನಮ್ಮ ದೇಶದ ಅಂತ ಹೇಳಿ ಇವತ್ತು ಯಾರಿಗೂ ಸಾಧ್ಯ ಇಲ್ಲ. ನಮ್ಮ ಭಾರತ ಅಲ್ಲ, ಇಡೀ ವಿಶ್ವದ 193 ದೇಶಗಳು ಅಂತ ಅನ್ಕೊಂಡು ಯಾರು ಮಹಾತ್ಮ ಗಾಂಧೀಜಿಗಿಂತ ಅತ್ಯಂತ ಶ್ರೇಷ್ಠ ನಾಯಕಿದ್ದಾರೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಅವರ ಶ್ರೇಷ್ಠ ಇದು ಈ ವಿಚಾರ ಒಪ್ಪಿರುವಂತದ್ದು. ಕೇಳ್ತಿರುವಂತದ್ದು ಕೇಂದ್ರ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಶ್ಯಕತೆ ಇತ್ತು. ಯಾಕಂದ್ರೆ ಒಂದು ಯೋಜನೆಗಳನ್ನು ಹೊಸದು ಬೇರೆ ವಿಚಾರ, ಹೆಸರು ಬದಲಾವಣೆ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಗಾಂಧಿ ತತ್ವದ ಬಗ್ಗೆ ಅಸಹನೆ ಇದೆ. ಗಾಂಧಿ ತತ್ವದ ಬಗ್ಗೆ ಅಸಹನೆ ಇದೆ. ಈ ಬಿಜೆಪಿಯ ಕೇಂದ್ರ ಈ ಆಡಳಿತ ಮಾಡ್ತಾ ಇರ್ತಕ್ಕಂಥ ಪರಿವಾರದ ಅವ್ರ ವಿಚಾರಧಾರೆಯ ಕಾರ್ಯಕರ್ತನೇ ಗಾಂಧಿನೇ ಕೊಂದಿರ್ತಕ್ಕಂಥದ್ದು. ಆತನ ಹೆಸರು ಗಾಂಧಿ ರಾಮನೇ, ನಾಥರಾಮ್ ಗೋಡ್ಸೆ ಅವರಿಗೆ ಗಾಂಧಿ ಕೊಂದಿರ್ತಕ್ಕಂಥದ್ದು. RSSಗೆ ಏನಾದ್ರು ಅವತ್ತು ನೋಂದಣಿ ಇದ್ದಿದ್ರೆ ನಾಥರಾಮ್ ಗೋಡ್ಸೆ ಅದರ ಕೇಸ್ RSS ಸಂಸ್ಥೆ ಮೇಲೆ ಆಗ್ತಿತ್ತು. RSSಗೆ ನೋಂದಣಿ ಇದ್ದಿದ್ದರಿಂದ ನಾಥರಾಮ್ ಗೋಡ್ಸೆ ಯಾರಂತ ಗೊತ್ತೇ ಆಗಿಲ್ಲ. ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಕೊಂದಂಗೆ ಆಯ್ತು. ಹಾಗಂದ್ರೆ ಆ ಬಸ್ ಸ್ಟ್ಯಾಂಡ್ ಇದ್ದ ಯಾವ ಬಸ್ ಸ್ಟ್ಯಾಂಡ್, ಕೊಪ್ಪ ಬಸ್ ಸ್ಟ್ಯಾಂಡ್ ಉದಾಹರಣೆಗೆ ಹೇಳ್ತಿರೋದು ನಾನು. ಕೊಂದ ಅಂತ ಅವ್ನು ಎಲ್ಲಿ ಅನ್ನೋದು ಗೊತ್ತಾಗಿಲ್ಲ, ಯಾಕಂದ್ರೆ ನಾನು ರಿಜಿಸ್ಟ್ರೇಷನ್ ಆಗಿರಲಿಲ್ಲ. RSSಗೆ ನೋಂದಣಿ ಇದ್ದಿರೋ ಬಹುಶಃ ಅವತ್ತು ನಾಥರಾಮ್ ಗೋಡ್ಸೆ ಜೊತೆಗೆ RSS ಮೇಲೆ ಕೇಸ್ ಆಗ್ತಿತ್ತು. ಹಾಗಾಗಿ ಅವ್ರನ್ನ ಒಳ್ಳೇದು ನಮಗೆ ಪ್ಲಸ್ ಖುಷಿ ಪಟ್ಟರೆ ನಮ್ದು ಅಂತಾರೆ, ಖುಷಿ ಪಟ್ಟರೆ ನಮ್ದಲ್ಲ ಅಂತಾರೆ. ನಿಮಗೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಉದಾಹರಣೆ, ಯುವರಾಜ ಸ್ವಾಮಿ ಅಂತಾರೆ ಒಬ್ರು, ಅವ್ರ ಬಗ್ಗೆ ಟಿವಿಲಿ ಬಂದಿತ್ತು. ಅವ್ರು ನೋಡೋ ಸಂಘ ಪರಿವಾರದಂತ ಒಂದೆಲ್ಲ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರೆ, ಆಮೇಲೆ ನಮ್ದಲ್ಲ ಬಿಕಾಸ್ ಇದು ಸಮಸ್ಯೆ. ಹಾಗೆ ನಾನು ಯಾಕೆ ಈ ವಿಷಯ ಹೇಳ್ತೇನೆ ಅಂತ ಹೇಳಿ, ಅಂಥ ಪರಮಶ್ರೇಷ್ಠ ಗಾಂಧಿಯವರನ್ನ
ಇವರಿಗೆ EB ಗ್ರಾಮ್ಜಿ ಇದೆಯಲ್ಲ, ಅದಕ್ಕೆಲ್ಲ ಇಡ್ಬೇಕಂತ ರಾಮನೆಸ್ ಇಲ್ಲ ಅಲ್ಲಿ ರಾಮ ಅಂತ ಉಲ್ಲೇಖ ಇಲ್ಲ, ಜೋಡಿಸ್ಬೇಕು ಬೇಕಾದ ಅಗತ್ಯ ಇದೆ. ಅದಕ್ಕೆ ಇದು ದುರ್ದೈವ ಅಂದ್ರೆ ಅಭಿಷೇಕ್ ಅವರೇ, ನಿಮ್ಮನ್ನು ನಾನು ಸೇರಿಸ್ಕೊಂಡು ಹೇಳ್ತಿಲ್ಲ, ಈ ದೇಶದ ಬಹುತೇಕ ಮಾಧ್ಯಮಗಳು ಕೆಲ ಹೊರತುಪಡಿಸಿ ಅವ್ರು ಏನು ಹೇಳ್ತಾರೆ, BJP ವಕ್ತಾರ ಅದಕ್ಕಿಂತ ಮೊದಲು ಇವ್ರು ಹೇಳಿರ್ತಾರೆ ಸರ್. ಅವರಿಗೂ EB ಗ್ರಾಮ್ಜಿನ ಬಿಡಿಸ್ಕೊಳ್ಬೇಕಾದ್ರೆ ಮೊದಲು ಇವರು G ರಾಮ್ಜಿ ಅಂತ ಇವರು ಹೇಳಿರ್ತಾರೆ. ಇದು ಪರಿಸ್ಥಿತಿ ಆಗಿದೆ. ಅಂದರೆ ಬಹುತೇಕ ಮಾಧ್ಯಮಗಳು BJPಯ ವಕ್ತಾರ, ಕೇಂದ್ರ ಸರ್ಕಾರದ ವಕ್ತಾರ ಕೆಲಸ ಮಾಡ್ತಿರ್ತಕ್ಕಂಥದ್ದೇ ಈ ರೀತಿ ಅವರು. ಹಾಗಾದ್ರೆ ನೀವು ಮಾಧ್ಯಮದ ಹೆಸರನ್ನ ಬಳಸ್ಕೊಂಡಿದ್ ನಾ ಹೇಳ್ತೀನಿ. ಹಾಗಾದ್ರೆ ಈಗ ರಾಹುಲ್ ಗಾಂಧಿ ಅವ್ರ ಪರವಾಗಿ ಯಾವ ಮಾಧ್ಯಮದವ್ರು ಮಾತಾಡಿಲ್ವಾ? ಕಾಂಗ್ರೆಸ್ ಪರವಾಗಿ ಮಾಧ್ಯಮದವರು ಮಾತಾಡಿಲ್ವಾ? ಅಂದ್ರೆ ಕಾಂಗ್ರೆಸ್ ನ ವಕ್ತಾರ ಅಂತ ಅರ್ಥನ, ಅಥವಾ ಕಾಂಗ್ರೆಸ್ ರಾಹುಲ್ ಗಾಂಧಿ ಒಳ್ಳೆ ಕೆಲಸ ಮಾಡಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಪರವಾಗಿ ಮಾತಾಡ್ತಾರೆ, ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಪರನ ಮಾತಾಡ್ತಾರೆ. ಅಂದ್ರೆ ಆಗ ಮಾಧ್ಯಮದವ್ರನ್ನ ಕಾಂಗ್ರೆಸ್ ವಕ್ತಾರ ಅಂತ ಹೇಳ್ತೀರ? ಹಾಗಾದ್ರೆ ಈಗ ರಾಜಕೀಯ ಪಕ್ಷಗಳ ನಡುವೆ ಒಂದು ಜಿದ್ದಿರತ್ತೆ, ಒಂದು ವಿರೋಧ ಪಕ್ಷ ಪ್ರತಿಪಕ್ಷ ಇರುತ್ತೆ, ಮಾಧ್ಯಮದವ್ರನ್ನ ಯಾಕೆ ಹೇಳ್ತಿರ್ತೀರಾ ಅಂತ ನಮ್ಮ ನಿರೀಕ್ಷೆ. ನಾನು ಶಬ್ದ ಹೇಳಿದೆ ಬಹುತೇಕ ಅಂತ, ಎಲ್ಲ ಮಾಧ್ಯಮ ಅಂತ ಹೇಳಿಲ್ಲ, ಎಕ್ಸೆಪ್ಷನ್ ಅದೇ ಇಲ್ಲ ಅಂತ ಹೇಳ್ತಿಲ್ಲ, ಬಹುತೇಕ ಅಂತ ಹೇಳಿರ್ತಕ್ಕಂಥದ್ದು ನಾನು ಸ್ಪಷ್ಟ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಈ ದೇಶದಲ್ಲಿ ಜನಸಾಮಾನ್ಯ ಪ್ರಜಾಪ್ರಭುತ್ವ ಉಟ್ಕೊಂಡಿರ್ತಕ್ಕಂಥದ್ದು 4ನೇ ಅಂಕ ಅಂತ ಹೇಳಿ, ಅದು ನುಗ್ಗಿ ಮಂಜುನಾಥ್ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ಬೇಕು, ನುಗ್ಗಿ ಮಂಜು ಸರಿ ಮಾಡಿದ್ರೆ. ಆಮೇಲೆ ಮಾಧ್ಯಮದ ಒಲವು ನಿಲುವು, ಒಲವು ಸ್ವಲ್ಪ ಅಂದ್ರೆ 60-40 ಆದ್ರೂ ವಿರೋಧ ಪಕ್ಷ ಕಡೆ ಇರ್ಬೇಕು. ಯಾಕೆ ಜನರು ದುನಿಯಾ ಕೆಲಸ ಮಾಡಬೇಕಾದ್ರೆ ಮಾಧ್ಯಮದ ಕರ್ತವ್ಯ. ಮಾಧ್ಯಮದ ವಕ್ತಾರರಾಗಬಾರ್ದು ನನ್ನ ಅಭಿಪ್ರಾಯ. ನಮ್ಮದಲ್ಲಿ ಇದು ನಿಮ್ಮ ಎಲ್ಲ ಮಾಧ್ಯಮ ಅಂತ ಹೇಳ್ತಿಲ್ಲ, ಕೆಲವು ಬಹುತೇಕ ಮಾಧ್ಯಮಗಳು ಅವ್ರ ಪಕ್ಷದ ಪರದ ವಕ್ತಾರ ಮಾಡ್ತಾರೆ. ಅವ್ರು BJP ಟೀಕೆ ಮಾಡಿ ಕಾಂಗ್ರೆಸ್ ಟೀಕೆ ಮಾಡಿದ್ರೆ ಅವ್ರು ಕೊಡ್ಬೇಕಿಂತ ಮೊದಲು ಇವರು ಸಂಜೆ ವಾರ್ತೆ ಇವರೇ ಕೊಟ್ಟಿರ್ತಾರೆ. ದಿಸ್ ಇಸ್ ದ ಪ್ರಾಬ್ಲಮ್. ಯಾಕಂದ್ರೆ ಅದನ್ನ ನಡೀತಿದ್ದು ನೀವು ಅದನ್ನ ಅಬ್ಸರ್ವ್. ಈಗ ಪ್ರತಿಯೊಬ್ಬ ಮನುಷ್ಯನಿಗೆ ಸಂವೇದನೆ ಸಾರ್ವಜನಿಕರಿಗೆ ಬಂದಿರ್ತಾರಲ್ಲ, ಆ ಸಮಯದ ನಿಮಗೆ ಕರೆಕ್ಟ್ ಅವ್ರು BJP ವಕ್ತಾರ ಕೊಡ್ಬೇಕಾದ್ರೆ ಅದು ಕೌಂಟರ್ ಸ್ಟೇಟ್ಮೆಂಟ್ ಈ BJP ಇದು ಮಾಧ್ಯಮ ಕೊಟ್ಟಿರ್ತಾರೆ. ಇದಾಗಬಾರ್ದು ನನ್ನ ಅಭಿಪ್ರಾಯ. ಮಾಧ್ಯಮ ಹಂಶಶೀಲ ನ್ಯಾಯ ತರ ಇರ್ಬೇಕು, ಯಾವ ಸತ್ಯ ಯಾವ ಸುಳ್ಳು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಈ ನರೇಗಾ ವಿಚಾರಕ್ಕೆ ಬರ್ತೀನಿ. ವಿರೋಧ ಪಕ್ಷ ತಪ್ಪು ಮಾಡೋದು ತಪ್ಪೆ, ಆಡಳಿತ ಪಕ್ಷ ತಪ್ಪು ಮಾಡೋದು ತಪ್ಪೆ, ಯಾವ ಪಕ್ಷ ತಪ್ಪು ಮಾಡೋದು ತಪ್ಪೆ. ಅಲ್ಲಿ 60-40 ಅಥವಾ 40-60 ಈ ರೀತಿ ರೇಷಿಯೋ ಬರಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ. ನನ್ನ ಅಭಿಪ್ರಾಯ ಇದು, ಮಾಧ್ಯಮ ಸಾಮಾನ್ಯವಾಗಿ ಆಡಳಿತ ಪಕ್ಷ ಮಾಡ್ತಕ್ಕಂಥ ತಪ್ಪುಗಳು ಹೆಚ್ಚು ಪ್ರಶ್ನೆ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಹೇಳಿದ್ದು ನಾನು, ವಿರೋಧ ಪಕ್ಷಗಳಿಗಿಂತ ಜಾಸ್ತಿ ಪ್ರಶ್ನೆ ಮಾಡ್ಬೇಕಾದ ಮಾಧ್ಯಮ ಆಡಳಿತ ಪಕ್ಷನ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಎಲ್ಲಾ ಇಲಾಖೆ ಯೋಜನೆಗಳನ್ನು ಸರ್ಕಾರದ ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು, ದೇಶ ನಡೆಸ್ತಕ್ಕಂಥ ಜವಾಬ್ದಾರಿ ಆಡಳಿತ ಪಕ್ಷದ ಮೇಲೆ ಇರಬೇಕಾಗಿದೆ. ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ಪ್ರಶ್ನೆ ಮಾಡಿದ್ರೆ ಜಾಸ್ತಿ ಮಾಡಬೇಕು. ಈಗ ವಾಪಸ್ ವಿರೋಧ ಪಕ್ಷನೇ ಪ್ರಶ್ನೆ ಮಾಡಬೇಕು. ಇದಕ್ಕೊಂದು ಕಾರಣ ಇದೆ, ತಪ್ಪು ಅಲ್ಲ ಮಾಧ್ಯಮದಲ್ಲಿ. ನಮ್ಮ ಪ್ರಧಾನಮಂತ್ರಿಗಳು ಈ ದೇಶದ 144 ಕೋಟಿ ಜನ 105 ಕೋಟಿ ಜನ ಪ್ರತಿನಿಧಿ ಮಾಡ್ತಕ್ಕಂಥ ಪ್ರಧಾನಮಂತ್ರಿಗಳು ಮಾಧ್ಯಮ ಸಿಗೋದಿಲ್ಲ. ಇಟ್ ಇಸ್ ಆಲ್ಸೋ ಪ್ರಾಬ್ಲಮ್ ಇರಬೇಕು. ಈ ದೇಶದ ಮಾಧ್ಯಮಕ್ಕೆ ಅವಮಾನ ಮಾಡಿದ್ದಾರೆ ಅವರು. ಇವತ್ತಿನವರೆಗೂ ಮಾಧ್ಯಮಕ್ಕೆ ಒಂದೇ ಪತ್ರಿಕೋಷ್ಠಿ ಅರ್ಧಕ್ಕೆ ಎದ್ದೋಗಿ ಅರ್ಧಕ್ಕೆ ಬಿಟ್ಟು ಮತ್ತೆ ಅಮಿತ್ ಶಾಗೆ ಕೊಟ್ಟಿದ್ದು ಒಂದು ಬಿಟ್ಟರೆ ನನಗೆ ಗೊತ್ತಿದ್ದಂಗೆ, ನಾನು ಸರಿ ಅಂದ್ಕೊಂಡಿದ್ರೆ ಮತ್ತೆಲ್ಲ ಪತ್ರಿಕೋಷ್ಠಿ ಈ ಪತ್ರಿಕಾ ಮಾಧ್ಯಮಕ್ಕೆ ನೀವು ಅವಮಾನ ಮಾಡಿದ್ರಿ ಪ್ರಚಾರ ಸ್ವತಂತ್ರ ಭಾರತದಲ್ಲಿ, ಅದು ಒಣ್ಣನ್ನು ನರೇಂದ್ರ ಮೋದಿ ಅಂತ ನಾನು ಭಾವಿಸ್ತೇನೆ. ಈಗ ನರೇಗಾ ಬಂದ್ಬಿಡೋಣ. ನರೇಗಾ ನಮ್ಮ ಮನಮೋಹನ್ ಸಿಂಗ್ ಅವರು ಬಹಳ ಕನಸಿನ ಯೋಜನೆ ಅಂತ ಹೇಳ್ಬೋದು. ನೋಡಿ 2005 ತಂದ್ರು, ಅದು ಕೂಲಿಗಾಗಿ ಕಾಳು ಯೋಜನೆ ಅಂತಂದ್ರು. ಆ ನಂತರ ಅದನ್ನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಖಾತ್ರಿ ಉದ್ಯೋಗ ಯೋಜನೆ ಅಂತ ಮಾಡಿದ್ರು. ಆ ಯೋಜನೆಯಿಂದ ಈ ದೇಶದಲ್ಲಿ ನಿಮಗೆ ಪಂಜಾಬ್ ಲೂಧಿಯಾನ ತಗೊಳ್ಳಿ, ನಮ್ಮ ಚಿಕ್ಕಮಗಳೂರು ತಗೊಳ್ಳಿ, ಉಡುಪಿ ತಗೊಳ್ಳಿ, ಇಲ್ಲಿಯ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆಯಲ್ಲ, ಇಲ್ಲಿಯ ಪರ್ ಕ್ಯಾಪಿಟಲ್ ಇನ್ಕಮ್ಗಳಿಗೆ ಬಹುತೇಕ ರಾಜ್ಯಗಳು ಹೋಲಿಸ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ತರ ಎಲ್ಲ ರಾಜ್ಯ ಇಲ್ಲ. ಬಹುತೇಕ ರಾಜ್ಯಗಳಲ್ಲಿ ನರೇಗಾದಿಂದ ದೊಡ್ಡ ಪರಿಣಾಮ ಬೀರಿ ಅದನ್ನು ನರೇಂದ್ರ ಮೋದಿ ಸರ್ಕಾರ ಒಪ್ಕೊಂಡಿದೆ. ಇದು ದೇಶದ ಅತ್ಯುತ್ತಮ ಯೋಜನೆ ಅಂತ. ಸುಮಾರು 15 ಕೋಟಿ ಜನ ಬಡತನ ರೇಖೆಯ ಮೇಲೆ ಬಂದಿರಂತ ಒಂದು ಅಂಕಿಅಂಶ ಕೂಡ ಕೇಂದ್ರ ಸರ್ಕಾರ ಹೇಳಿದ್ರು, ನೀವು ಕೇಳಿರ್ಬೋದು, ನಾವು ನೋಡಿರ್ಬೋದು. ಇಂಥ ಯೋಜನೆಗೆ ಏನು ಬದಲಾವಣೆ ಮಾಡೋಂಥ ಅವಶ್ಯಕತೆ ಇತ್ತು? ಕೇಂದ್ರ ಸರ್ಕಾರಕ್ಕೆ ದುಡ್ಡಿಲ್ಲ, ಸಮಸ್ಯೆ. ನರೇಗಾಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ವರ್ಷಕ್ಕೆ ಬೇಕಾದ ಒಟ್ಟು ಸರಾಸರಿ ವೆಚ್ಚ 2,10,000 ಕೋಟಿ ಬೇಕಾಗಿರ್ತಕ್ಕಂಥ. ಇವ್ರು ಖರ್ಚು ಮಾಡಿರ್ತಕ್ಕಂಥ ಎಷ್ಟು? ಇವ್ರು ಬಂದ ಮೇಲೆ 90,000 ಕೋಟಿ ದುಡ್ಡು ಖರ್ಚು ಮಾಡಿದ್ದಾರೆ. ಅಲ್ಲಿಗೆ ಈ ಸರಿ ಬಜೆಟ್ ಅಲೋಕೇಶನ್ ಮಾಡಿದಷ್ಟು 60,000 1 ಕೊಟ್ಟಿದ್ದಾರೆ. ಇವ್ರಿಗೆ ದುಡ್ಡನ್ನ ಕಡಿಮೆ ಮಾಡಿದಾಗ ಜನ ತಿರುಗಿ ಬೀಳ್ತಾರಕ್ಕೋಸ್ಕರ ಹೆಸರು ಚೇಂಜ್ ಮಾಡಿ ರಾಮ ಅಂತ ನಿಲ್ಲಿಸಿದ್ದಾರೆ. ಎಲ್ಲೆಲ್ಲಿಗೆ ದೇವ್ರ ತರ್ಬೇಕು, ದೇವ್ರ ಹೆಸರು ತರ್ಬೇಕಂದ್ರೆ ಯಾರು ಗೌರವಿಸ್ತಾ ತರ್ಬೇಕು ಅಲ್ಲಿಗೆ ತಗೊಂಡು ಹೋಗ್ತಾ ಇರೋದು. ಅಂದ್ರೆ ಗ್ರಾಮನ ಹೆಸರು ಇವ್ರಿಗೆ ಬೇಕು, ಡಿಫೆನ್ಸ್ ಇವ್ರಿಗೆ ದುಡ್ಡಿಲ್ಲ. ದುಡ್ಡಿಲ್ಲಿ ಇರೋದಂತಾದ್ರೆ ಈ ದೇಶದ ಜನರ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ಬೇಕಲ್ಲ, ಬಡತನ ರೇಖೆಯಲ್ಲಿ ಭಾರತ ಕಡಿಮೆ ಇರ್ಬೇಕಲ್ಲ. ಯಾಕೆ ಅಷ್ಟು ಸೂಚ್ಯಂಕ ಮೇಲೆ ಹೋಗಿದೆ ಇವತ್ತು? ದುಡ್ಡು ಚೆನ್ನಾಗಿದ್ದಿದ್ರೆ, ಪೊಟೆನ್ಷಿಯಲ್ ಆಗಿದ್ದಿದ್ರೆ ನಾವು ರೂಪಾಯಿ ಬೆಲೆ ಅಷ್ಟು ಕಡಿಮೆ ಆಗ್ಬಾರ್ದು, ಸಭಾಕಾಲಿಗೆ ಕಡಿಮೆ ಆಗ್ಬಾರ್ದು. ಮೋದಿ ಅವರು ಏನು ಹೇಳಿದ್ರು? ಅವ್ರನ್ನ ಇಡೀ ಅವರು 15 ವರ್ಷ ಎಷ್ಟು ವರ್ಷ CM ಆಗಿದ್ರು, 3 ಟರ್ಮ್ ಆಗಿದ್ರು, 2 ಟರ್ಮ್.
ಅಷ್ಟು ಟರ್ಮಲ್ ಆಫ್ ಭಾಷಣ ನೋಡಿ ಕೇಂದ್ರ ಸರ್ಕಾರದ ಏನೇನು ಹೇಳಿದ್ದಾರೆ ಒಂದಾದ್ರೂ ಸತ್ಯ ಆಗಿದೆ. ಇದು ದೇಶದ ದೌರ್ಬಲ್ಯ. ಇದಕ್ಕೆ ಏನ್ ಮಾಡ್ತಾರೆ ಅವರು? ರಾಮ ಅಂತ ಅಂತಾರೆ. ಅಂದ್ರೆ ಈ ದೌರ್ಬಲ್ಯಗಳಾಗಿರುವುದು ಕೇಂದ್ರ ಸರ್ಕಾರದ ತಂದಂತಹ ಯೋಜನೆ ವಿರುದ್ಧ ಇನ್ನೂ ಒಂದ್ ಕಡೆ ಕಾಂಗ್ರೆಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಇದು ವಿರೋಧ ವ್ಯಕ್ತಪಡಿಸ್ತಾ ಇಲ್ವಾ ಅಂತ. ನಮ್ಮ ವಿರೋಧ ತಾತ್ವಿಕವಾಗಿ 100% ಇದೆ. ಯಾವ ವಿಚಾರಕ್ಕೆ ಸಪೋಸ್ ರೈತ ಚಳವಳಿ ಬಗ್ಗೆ, MSP ಬಗ್ಗೆ ನಾವು ಧ್ವನಿ ಎತ್ತಿದ್ವಿ ಇಲ್ವಾ? ಅದು ತಪ್ಪು ಅಂತ ಒಪ್ಕೊಂಡ್ರಿಲ್ವಾ? GST ಬಗ್ಗೆ ರಾಹುಲ್ ಗಾಂಧಿಯವರು ಟ್ಯಾಕ್ಸ್ ಟೆರರಿಸಮ್ ಅಂತ ಹೇಳ್ತಿದ್ರು. ಇದು ಮೊನ್ನೆ ಮಾಧ್ಯಮದಲ್ಲಿ ಯಾವಾಗ ನಮ್ಮ ಬೆಂಗಳೂರಲ್ಲಿ ಒಬ್ರು ಉದ್ಯಮಿ ಸತ್ತೋದಾಗ ಬಂತು ಟ್ಯಾಕ್ಸ್ ಟೆರರಿಸಮ್ ಅಂತ ಬಂತು. ಯಾವ ಮಟ್ಟ ಟ್ಯಾಕ್ಸ್ ಟೆರರಿಸಮ್ ಅಂತ ಹೇಳಿದ್ರೆ ಇಡೀ ಅಧಿಕಾರಿಗಳು ನಿಮ್ಮನ್ನ ಟ್ಯಾಕ್ಸ್ ತಪ್ಪಾದ್ರೆ ದಂಡ ಹಾಕ್ಲಿ, ಕೇಸ್ ಹಾಕ್ಲಿ. ಮೊನ್ನೆ ಮಾಧ್ಯಮದಲ್ಲಿ ಡಿಸ್ಕಸ್ ನಾನು ನೋಡ್ತಿದ್ದೆ. ಇವ್ರು ಹೋಗ್ಬಿಟ್ಟು ಬೆಡ್ರೂಮ್ ಅಲ್ಲಿ ಶೋ ಅಲ್ಲಿ ಮಲ್ಕೊಂಡ್ಬಿಡೋದಂತೆ. ಎಷ್ಟು ಮಟ್ಟಿಗೆ ದೌರ್ಜನ್ಯ ಇದೆ. ಆಮೇಲೆ ಹೊಡಿತಾರಂತೆ. ಆಮೇಲೆ ನಮ್ಮ ಕರ್ನಾಟಕ ಫೇಮಸ್ ಚಾನಲ್ ಒಬ್ರು ಹೇಳ್ತಿದ್ರು ಕೆಳಮಟ್ಟ ಶಬ್ದಗಳೆಲ್ಲ ಬಳಸ್ತಾರೆ. ಇದು ಈ ದೇಶ ಟ್ಯಾಕ್ಸ್ ಟೆರರಿಸಮ್. ಯಾಕೆ? ದುಡ್ಡಿಲ್ಲ, ದುಡ್ಡು ಕೊಡ್ಡಿ ಅನ್ನೋ ಪರಿಸ್ಥಿತಿಗೆ ಇವರು ಇದು ಈ ಥರ ಬಾರ್ಗ್ಯಾನಿಕ್ ಮೊದಲಿತ್ತು, ಅದಕ್ಕೆ ಜಾಸ್ತಿ ರಾಬರಿ ಮಾಡೋ ಮಟ್ಟಕ್ಕೆ ಹೊರಟಿದ್ದಾರೆ. ಯಾಕೆ? ಸರ್ಕಾರ ನಡೆಸಕ್ಕಾಗ್ತಿಲ್ಲ. ಈಗ ಸರ್ಕಾರ ನಡೆಸಕ್ಕೆ ಆಗದೆ IT ದಾಳಿಯನ್ನ ಮಾಡಿಸ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? 100% ಸರ್. ನಿಮಗೆ ಈ ದೇಶದ ಎಕನಾಮಿಸ್ಟ್ ಅಂತಿದ್ರೆ ಯಾವ್ಯಾವ ಇಲಾಖೆಗೆ ಈಗ ಇಂಜಿನಿಯರ್ ಓದ್ತಾರೆ, BW ಇಂಜಿನಿಯರ್ ಆಗಬೇಕು, ಅವ್ನು ಸಮಾಜಶಾಸ್ತ್ರ ಓದನ್ನು ಆಗ್ಲಿಕ್ಕಾಗತ್ತಾ? ಹಿಂದಿನ ಈಗ ಸರ್ಕಾರದ ಏನಾಗಿತ್ತು? ಯಾವ ಹಣಕಾಸು ಮಂತ್ರಿಗಳು ಎಕನಾಮಿಕ್ಸ್ ಓದೋರಿದ್ದಾರೆ? RBI ಗವರ್ನರ್ ಯಾರು ಮಾಡಿದ್ರು? ಇದೆಲ್ಲ ಪರಿಸ್ಥಿತಿ ಸರ್. ಇದೆಲ್ಲ ಮೂಲತಃ ರಿಸರ್ವ್ ಬ್ಯಾಂಕ್ ಗವರ್ನರ್ ಆದ್ರೆ ಯಾರಿದ್ರು? ಮೊದಲಿನ ಗವರ್ನರ್ಗೆ ಏನು ಓದಿದ್ರು? ಅವರ ಎಕನಾಮಿಕ್ಸ್ ಓದಿದ್ರ? ಇದು ಪರಿಸ್ಥಿತಿ. ಇದನ್ನು ಯಾರು ಪ್ರಶ್ನೆ ಮಾಡ್ತಾರೆ? ಯಾರು ನಮ್ದು ಹೇಳಿದ್ದೀವಿ, ಮಾಧ್ಯಮದ ಕೂಡ ಕೆಲಸ ಮಾಡ್ಬೇಕಲ್ವಾ? ಇದು ಟೀಕೆ ಮಾಡಕ್ಕೋಸ್ಕರ ಹೇಳ್ತೀವಿ. ಇದೆಲ್ಲ ಪರಿಸ್ಥಿತಿ ಮುಚ್ಕೊಳ್ಳಿಕ್ಕೆ ರಾಮನ ವಿಷ್ಣುನ ತರ್ತಾರೆ. ಅಲ್ಲ, ನಿಮ್ಮ ವಿರೋಧ ಹೇಗಿದೆ ಅಂದ್ರೆ ಆಡಳಿತಕ್ಕೆಲ್ಲದರ ಆಡಳಿತ ಮಾಡ್ತಿರುವಂತಹ BJPಯನ್ನು ವಿರೋಧ ಮಾಡೋ ಅಥವಾ ಅಲ್ಲಿನ ಒಂದು ಕೆಲವೊಂದು ವೈಫಲ್ಯಗಳಾಗಿರ್ಬೋದು, ಅಲ್ಲಿನ ಯೋಜನೆಗಳ ಅಥವಾ ಏನೋ ಹೋಗ್ತಾರೋ ಒಂದು ಸಕ್ರಿಯ ವಿರೋಧ ಪಕ್ಷವಾಗಿ ನೀವು ವಿರೋಧ ಮಾಡೋಕ್ಕಿಂತ ಹೆಚ್ಚಾಗಿ ಮಾಧ್ಯಮದವ್ರನ್ನ ನೀವು ಜಾಸ್ತಿ ವಿರೋಧ ಮಾಡ್ತಾ ಇದ್ದೀರಾ? ಅಲ್ಲ, ನನ್ನ ಪ್ರಶ್ನೆ ಅದಲ್ಲ ಅಭಿಷೇಕ್ ಅವರೇ. ಈ ದೇಶ ಎಲ್ಲರಿಗೂ ಸೇರಿದ್ದು. ಅದು ಕಾಂಗ್ರೆಸ್ಗೆ ಸೇರಿತ್ತು, BJP ಸೇರಿದ್ದು, ದಳಕ್ಕೆ ಸೇರಿತ್ತು, ಅಥವಾ ಇನ್ನೊಂದು ಕಮ್ಯುನಿಸ್ಟ್ ಸೇರಿತ್ತು ಅಂತಲ್ಲ. ಈ ದೇಶ ಎಲ್ಲರಿಗೂ ಸೇರಿತ್ತು. ಯಾರು ತಪ್ಪು ಮಾಡೋದು ತಪ್ಪೆ. ಅಲ್ಟಿಮೇಟ್ ಆಗಿ ಈ ದೇಶನೇ ಈ ದೇಶದ ಜನ. ಹೌದಾ? ನಾವು ಯಾವ ಮಟ್ಟದ್ದು ವಿರೋಧ ಮಾಡಿದೀವಿ ಅಂತ ಜನರಿಗೆ ಸತ್ಯ ತಿಳಿಸ್ಲಿಕ್ಕೋಸ್ಕರ ಈ ದೇಶದಲ್ಲಿ ರಾಹುಲ್ ಗಾಂಧಿ ಎಷ್ಟು ಪಾದಯಾತ್ರೆ ಮಾಡಿರ್ತಕ್ಕಂಥ ವ್ಯಕ್ತಿ ಏನು ಪಾದಯಾತ್ರೆ ಮಾಡಿದ ಉದ್ದೇಶ ಏನು ಹೇಳಿ? ಜನರ ವಾಸ್ತವಾಂಶ ಏನಿದೆ, ಹೊರಗಡೆ ತಗೊಂಡ ಫಿಗರ್ಗಳು ಹೆಂಗಿದೆ, ಒಳಗಡೆ ಏನಿದೆ ಅಂತ ಹೇಳಿ ಸತ್ಯ ತಿಳಿಸ್ಕೊಂಡು ಈ ದೇಶ ಸುತ್ತಾಡಿದೀವಲ್ಲ, ಈ ಕಾರಣಕ್ಕೋಸ್ಕರ ಜನರಿಗೆ ಸತ್ಯ ತಿಳಿಸೋಕ್ಕೋಸ್ಕರನೇ. ಈಗೇನು ನಾವು ಹೇಳಿದ ಉದಾಹರಣೆ, ನಾವು ಹೇಳಿದ ಮಾಧ್ಯಮದಲ್ಲಿ ಬರಲಿಲ್ಲಪ್ಪ, ಏನು ಮಾಡ್ಬೇಕು? ಕಾಗದ ಬರೆದು ರೀಚ್ ಆಗಿಲ್ಲ, ಮತ್ತೆ ನೀವು ಅವಾಗ ಹೇಳ್ಬೇಕಲ್ವಾ? ಹಾಗಾಗಿ ರಾಹುಲ್ ಗಾಂಧಿ 2 ಸರಿ ಪಾದಯಾತ್ರೆ ಮಾಡೋದು ಉದ್ದೇಶ ಏನು? ಜನರದ ಅಭಿಪ್ರಾಯ ಕೇಳಿ ಜನರಿಗೆ ಅಭಿಪ್ರಾಯ ಹೇಳಲಿಕ್ಕೋಸ್ಕರ ತಿಳಿದಿದ್ದು. ಇದು ಆಗ್ಬೇಕು. ಇದಾದಾಗ ಮಾತ್ರ ಇದಕ್ಕೆ ಸಕ್ಸಸ್ ಆಗುತ್ತೆ. ಹಾಗಾಗಿ ಇವರೆಲ್ಲ ವೈಫಲ್ಯಗಳನ್ನ ಮುಚ್ಕೊಳ್ಳೋಕ್ಕೋಸ್ಕರ ಅದರ ಬುದ್ಧಿವಂತರು ಕೆಲವರು ಇರ್ತಾರೆ, ಅವ್ರ ಸಂಘಟನೆಗಳು. ಅದಕ್ಕೆ ರಾಮ್ ತಂದ್ಬಿಟ್ಟು ಹೆಸರು. ಅಂದ್ರೆ ಕಾಂಗ್ರೆಸ್ ಮತ್ತೆ ರಾಮನ ವಿರೋಧ ಮಾಡ್ತಾರೆ ಅಂತ ಆಗ್ಬೇಕಲ್ವಾ? ಅದ್ರ ರಾಮೇ ಇಲ್ಲ. ವಿಕಸಿತ ಗ್ರಾಮ ಗೊತ್ತಲ್ಲ ನಿಮಗೆ, ವಿಕಸಿತ ಭಾರತ, ಗ್ಯಾರಂಟಿ ಫಾರ್ ಅಜೈವಿಕ ಮಿಷನ್. ಎನಿಸ್ತಾ? ನೀವು ಹೆಂಗ್ ಬೇಕಾದ್ರೆ ಹೇಳ್ಬೋದು, ಅಭಿಷೇಕ್ ಅಂತಿದ್ದು ಈ ಕಡೆ ಶೇಖ್ ಅಭಿ ಅಂತ ಹೇಳ್ಬೋದು. ಹಾಗೆ ಈ ರೀತಿ ಇದೆ. ಹಾಗಾಗಿ ಇದು ರಾಮನ್ ತಂದಿರ್ತಕ್ಕಂಥದ್ದು, ರಾಮನ್ನ ಮತ್ತೆ ಈ ತರ ಯೋಜನೆ ತಂದಲ್ಲ. ಇದನ್ನ ವ್ಯಕ್ತಿಗತ ಇದನ್ನ ನಾನು ಹೇಳೋದು. ರಾಮನ್ನ ಒಬ್ಬ ಮರ್ಯಾದ ಪುರುಷೋತ್ತಮ ರಾಮ. ಸಕಲ ಕಾಲಗಳಲ್ಲೂ ರಾಮನ ಆಡಳಿತವನ್ನು ಮೆಚ್ಚಿ ಯಾರು ಪ್ರಶ್ನೆ ಮಾಡಿದಷ್ಟಂತ ಬದುಕಿರ್ತಕ್ಕಂಥ ರಾಮ. ಹೌದಾ? ಅವನು ತಂದೆಗೋಸ್ಕರ ಇದಾಗಿ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಡಿರ್ತಕ್ಕಂಥ ರಾಮನ ಅನ್ನಗದ ತಿರ್ಬಾರ್ದು. ಮತ್ತೆ ಒಂದು ಹಿಂಗ ನಿಷೇಧಿ ಈ ಸರ್ವಶ್ರೇಷ್ಠ ವ್ಯಕ್ತಿಗಳಿದ್ದಾರಲ್ಲ ಪ್ರಪಂಚ ಸರ್ವಕಾಲಿಕ ಶ್ರೇಷ್ಠ, ಅವ್ರಿಗೆ ಒಂದು ಯುಗದ ಸ್ವತ್ತಲ್ಲ, ಆ ಸ್ವತ್ತುಗಳನ್ನ ಪದೇ ಇದಕ್ಕೆಲ್ಲ ಬಳಸಬಾರ್ದು. ನಾನು ವೈಯಕ್ತಿಕ ಅದು ಬಳಸಿದ್ಮೇಲೆ ನೋಡ್ಬಿಡಿ ಕ್ವಶನ್ ಆಗ್ಬಿಟ್ಟು ಹೌದಾ ಆ ವಿಷಯ ಅಂದ್ರೆ ಅವ್ರು ಸರ್ವಶ್ರೇಷ್ಠ ಆಗಿರ್ಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ದೊಡ್ಡ ವಿಚಾರ ಚರ್ಚೆ ಆಗ್ತಿರುವಂಥದ್ದು, ಆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಆ ವಿಚಾರ ಇರುವಂಥದ್ದು ಏನು, ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ SIR ದೊಡ್ಡ ಮಟ್ಟದಲ್ಲಿ ಈಗ ಸದ್ದನ್ನ ಮಾಡ್ತಾ ಇರುವಂಥದ್ದು. ಈ ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆ ವಿಚಾರದಲ್ಲಿ ಇದರಿಂದ ಏನು ಸಮಸ್ಯೆ ಏನಾಗುತ್ತೆ ಸರ್? SIR ಅನ್ನೋದು ತೀವ್ರ ಮತದಾರ ಪಟ್ಟಿ ಪರಿಷ್ಕರಣೆ ಇದೆಯಲ್ಲ, ಅದು ಸ್ವತಂತ್ರದ 52ನೇ ಚುನಾವಣೆಯಲ್ಲಿ ಇದೆ. ಅದರಲ್ಲೇನು ಹೊಸ್ತಲ್ಲ. ಆದ್ರೆ ಅದು ಯಾವ ರೀತಿ ಮಾಡ್ತೀರ ಅನ್ನೋದೇ ಮುಖ್ಯ ಆಗಿದೆ. ಒಂದ್ ಮನೇಲಿ 28 ಜನ ಇದ್ದಾರೆ, ಒಂದ್ ಮನೇಲಿ 108 ಜನ ಇದ್ದಾರೆ, ಒಂದ್ ಮನೇಲಿ ಒಂದೇ ಕುಟುಂಬದಲ್ಲಿ ಒಂದ್ ಜಾತಿ ಎಲ್ಲಾ ಧರ್ಮದಲ್ಲಿ ಒಂದೇ ಬಂದಿದ್ದಾರೆ. ಇದು ಎಲ್ಲ ಆಗಿರ್ತಕ್ಕಂಥ ಸಮಸ್ಯೆಗಳು. ಆಯ್ತಾ? ಇಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ವೆಂಚುರಿ ಈಗ ನೋಡಿ, ಈಗ ಏನಾಗಿ ಗೊತ್ತಾ ನಿಮ್ಗೆ ಅಭಿಷೇಕ್ ಅವರೇ, ಮೂಲದ ತಪ್ಪಾಗಿದೆ. ಮೊದಲು ನೋಡಿ, ಇದನ್ನ ನಾ ಯಾಕೆ ಈ ಮಾಧ್ಯಮ ಅಂತ ತಂದೆ ಅಂದ್ರೆ
ಮೊದಲು ಮುಖ್ಯ ಚುನಾವಣಾಧಿಕಾರಿ ಆಯ್ಕೆ ಮಾಡಲು ಯಾರ್ಯಾರು ಇರ್ತಿದ್ರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ವಿರೋಧ ಪಕ್ಷದ ನಾಯಕರು, ಗೃಹ ಮಂತ್ರಿ, ಪ್ರಧಾನಮಂತ್ರಿ. ಈಗ ಯಾರು ತೆಗೆದಿದ್ದಾರೆ? ಚೀಫ್ ಜಸ್ಟಿಸ್ ತೆಗೆದ್ಮೇಲೆ ನ್ಯೂಟ್ರಲ್ ಬಾಡಿ ಯಾರು ಬಂದ್ರು? ಯಾರಿಲ್ಲ ಅಲ್ಲಿ. ಇದು ಸಮಸ್ಯೆ. ಇದನ್ನು ನಾನು ಹೇಳ್ತಿರೋದು ಅಭಿಷೇಕ್ ಅವರೇ, ನಾನು ಯಾಕೆ ಪರ್ಪಸ್ಫುಲ್ ಹೇಳಿದೆ ಅಂತ ತಿಳ್ಕೊಂಬಿಡಿದೆ. ಅಥವಾ ಇದನ್ನ ಈ ದೇಶದ ಮಾಧ್ಯಮ ಪ್ರಶ್ನೆ ಮಾಡ್ತಾ, ಯಾವ್ದಾದ್ರು ಚಾನಲ್ ಡಿಬೇಟ್ ಮಾಡ್ತಾ, ಚೀಫ್ ಜಸ್ಟಿಸ್ ಆಫ್ ಒಬ್ಬ ತೆಗೆದ್ಮೇಲೆ ಅಲ್ಲಿ ಇಬ್ಬರು ಬಂದ್ರೆ ಯಾರಾಗ್ತಾರೆ? ಆಡಳಿತ ಪಕ್ಷ ಅಂದ್ರೆ ಹಾಕೊಳ್ತಾರೆ. ಆಮೇಲೆ ಹಿಂದೆ ಈಗ ಚುನಾವಣಾ ಆಯೋಗ ಪ್ರಶ್ನೆ ಮಾಡಂಗಿಲ್ಲ, ನೀವು ಜನ ಇಲ್ಲಿಗೆ ಹೋಗ್ಬೇಕು. ಮನುಷ್ಯ ಎಲ್ಲ ರಾಗದ್ವೇಷಗಳು, ವರ್ಷಗಳು ಮೀರಿ ಸಾಧ್ಯ ಇರ್ತಾನೆ. ಅವ್ನು ತಪ್ಪು ಮಾಡಿದ್ರೆ ಅವ್ನು ಯಾರು ಕ್ವಶನ್ ಮಾಡ್ಬೇಕು? ಏನು ಶಿಕ್ಷೆ ಪಡ್ಬೇಕು? ಈಗ ಈ ವ್ಯವಸ್ಥೆನಲ್ಲಿ ಹಿಂದೆ ರಾಜ್ಯ ತಪ್ಪು ಮಾಡಿ ಕೇಳಂಗಿಲ್ಲ, ಅದೇ ತರ ಆಯ್ತಲ್ಲ ಈಗ. ಡೆಮೋಕ್ರಸಿ. ನನಗೆ ಕೇಳ್ತೀನಿ, ನೇರವಾಗಿ ಕೇಳ್ತಿರುವಂತದ್ದು ಮತದಾರರ ಏನು ಪಟ್ಟಿ ಪರಿಷ್ಕರಣೆ ಏನಿದೆ ಏನು ಮಾಡ್ತಾ ಇದ್ದಾರೆ, ಇದರಿಂದ ಸಮಸ್ಯೆ ಏನು ಉದ್ಭವವಾಗುತ್ತೆ? ಅಲ್ಲ, ಮತದಾರ ಪಟ್ಟಿ ಪರಿಷ್ಕರಣೆ ಸಮಸ್ಯೆ, ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ಬೇಕು, ತಪ್ಪಿಲ್ಲ. ಮತ್ತೆ ನಿಮ್ಮ ವಿರೋಧ ಯಾಕೆ? ಮತದಾರ ಪಟ್ಟಿ ವ್ಯವಸ್ಥೆ ಏನಾಗ್ಬೇಕಂತ ಹೇಳಿದ್ರೆ, ನಾವ್ ಯಾಕೆ ವಿರೋಧ? ಮತದಾರ ಪಟ್ಟಿ ಪರಿಷ್ಕರಣೆ ವಿರೋಧನೇ ಇಲ್ಲ, ಅದೆಲ್ಲ ವಿರೋಧ ಅಲ್ಲ. ಹಿಂದೆ ಮೊನ್ನೆ ಗುಜರಾತ್ ಇದರಲ್ಲಿ 20 ಲಕ್ಷ ಜನ ಮತದಾರನ ಬಿಹಾರದಲ್ಲಿ ತೆಗೆದ್ರಲ್ಲ, 20 ಲಕ್ಷ ಒಂದೇ ಸರಿ ಸರ್ವೋದಯ ಲಿಸ್ಟ್ ಕೊಟ್ಟರೆ ನಾನು ಕೊಟ್ಟಿದ್ದಾರೆ. ಇದು ಚುನಾವಣೆ ಆಯೋಗ, ಭಾರತ ಚುನಾವಣೆ ಕೊಟ್ಟಿದ್ದು 20 ಲಕ್ಷ ಜನ ಮತದಾರ ಸತ್ತೋಗಿ ಕೊಟ್ಟು ಆಮೇಲೆ ಆರ್ಡರ್ ಮಾಡಿಕೊಟ್ಟಲ್ಲ 20 ವರ್ಷ ಸತ್ತೋದ್ರು ಅಂತ. 65 ಲಕ್ಷ ಜನ, 65 ಲಕ್ಷ ಜನ ಒಂದು ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆ ಅಂತ ಒಬ್ಬ ಸುಪ್ರೀಂ ಕೋರ್ಟ್ನಕ್ಕಿಂತ ಒಳ್ಳೆ ಶ್ರೇಷ್ಠ ಸಂಸ್ಥೆ ಆಗಿರ್ತಕ್ಕ ಚುನಾವಣಾ ಆಯೋಗ ಕೊಡೋದಂತಾರೆ. ಇದನ್ನ ನಾವು ಅನುಮಾನ ಪಡ್ಬೇಕಾ, ಪ್ರಶ್ನೆ ಮಾಡ್ಬೇಕಾ? ನೀವೇ ಕೊಟ್ಟಿದ್ದು ಹೌದಾ? ಸ್ಟೇಟ್ಮೆಂಟ್ ಕೊಟ್ಟಿದ್ದು ಹೌದಾ? ಲಾಸ್ಟಿಗೆ ಆಮೇಲೆ ಡಿಫೆನ್ಸ್ ತಗೊಂಡ್ರು ಇದೇ ಜನೇಶ್ ಕುಮಾರ್ ಹಿಡಿತಾನೆ 65 ಲಕ್ಷ ಜನ ಮತದಾರ ಸತ್ತೋಗಿದ್ದಾರೆ ಬಿಹಾರದಲ್ಲಿ ಅಂತ ಒಂದು ಸಡನ್. ಆಮೇಲೆ ಏನ್ ಹೇಳಿದ್ರು? ಇಲ್ಲ, ಅದು 20 ವರ್ಷ ಸತ್ತೋಗಿದ್ದಾರೆ ಅಂತ ಆಯ್ತು. ಇದಕ್ಕೆ ನೀವು ಒಪ್ಪಕ್ಕ ಅಥವಾ ಅವ್ರನ್ನ ಅನುಮಾನ ಪಡ್ಬೇಕಾ, ವಿರೋಧ ಮಾಡ್ಬೇಕಾ? ಆಮೇಲೆ ಏನ್ ಹೇಳಿದ್ರು? ಡಾಟಾ ಕೊಡಿ ಅಂದ್ರೆ ಹೆಂಗಸರು ಓಟ್ ಹಾಕಿದ್ದಾರೆ ಅಂತ ಹೇಳೋದು ಹೌದಾ? ಸ್ಟೇಟ್ಮೆಂಟ್ ಹೌದಾ? ಇದನ್ನ ಮಾಧ್ಯಮ ಪ್ರಶ್ನೆ ಮಾಡಲಿ, ಡಿಬೇಟ್ ಆಗ್ತದೆ. ನಿಮ್ಮ ಈಗ ಪ್ರಶ್ನೆ ಇರುವಂತದ್ದು ಏನೀಗ ಪ್ರಮುಖವಾಗಿ ಕಾಂಗ್ರೆಸ್ ಪ್ರಶ್ನೆ ಇರುವಂತದ್ದು, ಮತದಾರರ ಪಟ್ಟಿ ಪರಿಷ್ಕರಣೆಗೆ ನಿಮ್ಮ ವಿರೋಧ ಇರೋದ ಅಥವಾ ಅಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸರಿಯಾಗಿ ಆಗ್ತಾ ಇಲ್ಲ? ಮತದಾರರ ಪಟ್ಟಿ ಪರಿಷ್ಕರಣೆ ಸಬ್ಜೆಕ್ಟ್ ಸಿನ್ಸ್ ಫ್ರಮ್ 1952 ಇಂದ ಇದೆ. ಅದು ಈ ದೇಶದ ಕಾನೂನು, ಅದು ತೀವ್ರಗತಿಯಲ್ಲಿ ಆಗಲಿದೆ. ನೋ ಕ್ವಶನ್. ಒಬ್ಬ 3 ಕಡೆ ಓಟ್ ಹಾಕ್ಬಾರ್ದು, 4 ಕಡೆ ಓಟ್ ಹಾಕ್ಬಾರ್ದು. ಮೊನ್ನೆ ಮಾಡಿದ್ರಲ್ಲ ಇದು ಕರ್ನಾಟಕ ಎಲೆಕ್ಷನ್ ಮಾಧವಪುರದಲ್ಲಿ, ಆತರ ಆಗ್ಬಾರ್ದು. ಅದು ಇವ್ರು ಈ ತರ ಮಾಡಿದ ಡಾಕ್ಯುಮೆಂಟ್ ಇರೋದ್ರಿಂದ. ಆಮೇಲೆ ಒಂದು ಅಭಿಷೇಕ್, ನೀವು ಇದೆಲ್ಲ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ದೇಶದಲ್ಲಿ ಕಳೆದ ಚುನಾವಣೆ ಡಾಟಾ ಇವತ್ತಿಗಿಲ್ಲ ಅಂದ್ರೆ ಏನ್ ಅನ್ಕೋಬೇಕು ನೀವು ಹೇಳಿ? ಇದು ಸಮಸ್ಯೆ ನಮಗೆ. ಇವರು ಹೋದ ಲೋಕಸಭೆ ಚುನಾವಣೆ ಡಾಟಾ ನಮ್ಮ ಹತ್ರ ಇಲ್ಲ, ಅದು ಡಿಲೀಟ್ ಆಯ್ತು, ನಾವು ಕೊಡಲ್ಲ ಅಂತ ಹೇಳದಂತಂದ್ರೆ ನೀವು ಅವ್ರ ಅನುಮಾನ ಪಡ್ಬೇಕಾ ಬೇಡ? ಲೆಟ್ಟಿಸಿ ಅವ್ರು ಸರಿ ಇದ್ರೆ ತೋರಿಸ್ಲಿ. ಅವರು ಚುನಾವಣಾ ಆಯೋಗ ಪಾರದರ್ಶಕವಾಗಿದ್ರೆ ಅದು ಡಾಟಾ ಕೊಡ್ಲಿ. ರಾಹುಲ್ ಗಾಂಧಿ ಅವ್ರು ಕೊಟ್ಟಿರ್ತಕ್ಕಂಥ 6 ಅಡಿ 7 ಅಡಿ ಒಂದು ರೂಮಿನಷ್ಟು ಪುಸ್ತಕನ 6 ತಿಂಗಳು ಅದನ್ನ ಹುಡುಕಿದ ನಂತರ ಇವ್ರು ತಪ್ಪುಣಕ್ಕೋಸ್ಕರ ಆಗಿದೆ ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಕಾನೂನು ಮತ್ತೆ ಎಲ್ಲದನ್ನ ಬಳಸ್ಕೊಂಡು ದುರ್ಬಳಕೆ ಮಾಡ್ಕೊಂಡಿರೋದು. ಇದಕ್ಕೋಸ್ಕರ ನಮ್ಗೆ ವಿರೋಧ ಬಿಟ್ರೆ ಶುದ್ಧ ಮತದಾನ ಆಗ್ಬೇಕು ಸರ್. ಪ್ರಜಾಪ್ರಭುತ್ವ ಅನ್ನೋದೇನಕ್ಕೆ? ಪ್ರಜಾಪ್ರಭುತ್ವ ಅನ್ನೋದು ನ್ಯೂಟ್ರಲ್ ಪರ್ಸನ್ ಇರ್ತಕ್ಕಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನೇ ನೀವು ಚುನಾವಣಾ ಆಯೋಗದ ಅಧ್ಯಕ್ಷರನ್ನ ಮುಖ್ಯಸ್ಥರ ನೇಮಕ ಮಾಡ್ಕೊಂಡು ತೆಗೆದಂತ ಪ್ರಜಾಪ್ರಭುತ್ವ ಅನ್ನಕ್ಕಾಗುತ್ತಾ ನಿಮಗೆ? ಇದು ಪ್ರಜಾಪ್ರಭುತ್ವ ಅವಮಾನ ತಾನೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದು ಅವ್ರು ಯಾವ ಪಕ್ಷದ ಅಲ್ಲ, ಅವರೇ ಬೇಡ ಅಂದ್ರೆ ಸಹಜವಾಗಿ 2 ಓಟ್ 3 ಓಟ್ ಇದ್ರೆ ಯಾರು ಹಾಕ್ತಾರೆ? 2 ಓಟ್ ಆಡಳಿತ ಪಕ್ಷ ಹಾಕ್ತಾರೆ, ಒಂದು ದೊಡ್ಡ ವಿರೋಧ ಪಕ್ಷ. ಅವ್ರಿಗೇನು ಯಾರನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕಾಗತ್ತೆ? ಇದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನರೇಂದ್ರ ಮೋದಿ ಸರ್ಕಾರ ಮಾಡಿದಾಗ ದೊಡ್ಡ ದ್ರೋಹ ಅಂತ. ಇದನ್ನ ಯಾವ ಮಾಧ್ಯಮನ ಗಂಭೀರವಾಗಿ ಚರ್ಚೆ ಮಾಡಲ್ಲ, ನಂಗಂತೂ ನಂಬಿದೆ. ಅದೇ ರೀತಿ ಈಗ ನೀವು ಈ ಮನ್ರೇಗಾ ಬಚಾವ್ ವಿಚಾರವಾಗಿ ನೀವೀಗ ಕೊಪ್ಪ ತಾಲೂಕಿನಲ್ಲೂ ಕೂಡ ನೀವು ಪಾದಯಾತ್ರೆ ಮಾಡಿರುವಂತದ್ದು. ಜೈಟ್ವೇನು ಲೋಕನಾಥ್ಪುರದಿಂದ ಮಕ್ಕಿಕೊಪ್ಪದವರೆಗೆ ಅಥವಾ 8 ಕಿಲೋಮೀಟರ್ ಪಾದಯಾತ್ರೆನ ಕಳೆದ 2-3 ದಿನಗಳ ಹಿಂದೆ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಶೃಂಗೇರಿ ಕ್ಷೇತ್ರ ಆಗಿರ್ಬೋದು, ಕೊಪ್ಪ ತಾಲೂಕಿನಲ್ಲಿ ಈ ವಿಚಾರವಾಗಿ ಏನೆಲ್ಲ ಹೋರಾಟಗಳನ್ನ ಮಾಡಬೇಕು? ಈಗ ಅದ್ರ ಬಗ್ಗೆ ನಾವಿನ್ನೂ ಪಕ್ಷ ಇನ್ನು ಗಂಭೀರವಾಗಿ ಚರ್ಚೆ ಮಾಡ್ತಿದ್ದೀವಿ. ಇಷ್ಟು ದೊಡ್ಡ ವಿಚಾರನ ಈಗ ನಾವು ಹೋಗ್ಬೋದು, ನೀವು ಹೋಗ್ಬೋದು, ಬಟ್ ಈ ಪ್ರಜಾಪ್ರಭುತ್ವ ಉಳಿಬೇಕು ಭಾರತ. ಈ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರ್ತಕ್ಕಂಥದ್ದು ಭಾರತ. ಆಮೇಲೆ ವಿಶ್ವದಲ್ಲಿ ಎಲ್ಲ ವರ್ಗದ ಜನರು ಒಂದೇ ಕಡೆ ವಾಸ ಮಾಡ್ತಕ್ಕಂಥ ದೇಶ. ಕಮ್ಮಿನ ಜಾತಿ ಅಥವಾ ಧರ್ಮದ ಒಂದು ಹೆಸರಿಲ್ಲದೆ ಸ್ವಚ್ಛಂದವಾಗಿ ಸರ್ವಜನ ಶಾಂತಿ ತೋಟ ಬದುಕಿರ್ತಕ್ಕಂಥ ಭಾರತ. ಯಾರಾದ್ರೂ ಯಾವ ಧರ್ಮದಲ್ಲಿ ಕೇಳ್ಬೇಕಂತ ನೀವು ವಿಚಾರ ಮಾಡಿ, ಅಥವಾ ಯಾವ ದೇಶದಲ್ಲಿ ಕೇಳಿ. ನಮ್ದು ಎರಡನೇ ಪ್ರತಿ ದೇಶ ಅಂದ್ರೆ ಬಹುತೇಕ ರಾಷ್ಟ್ರಗಳು ಬಹುತೇಕ ಧರ್ಮದ ಭಾರತ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಸರ್ವಧರ್ಮ ಸಮಾನಮಯ ಇರ್ತಕ್ಕಂಥ ರಾಷ್ಟ್ರ. ಇಲ್ಲಿ ಪ್ರಜಾಪ್ರಭುತ್ವ ಉಳಿದ್ರೆ ಮಾತ್ರ ಅದು ಸಾಧ್ಯ. ಪ್ರಜಾಪ್ರಭುತ್ವ ಅಂದ್ರೆ ಪ್ರತಿಯೊಬ್ಬರಿಗೂ, ಅಂಬೇಡ್ಕರ್ ಹೇಳಿದ್ದಾದ್ರೆ, ಗಾಂಧಿಯವರು ಹೇಳಿದ್ದು ಅದನ್ನ ಹೇಳಿ, ಪ್ರತಿಯೊಬ್ಬರಿಗೆ ಅವ್ರಿಗೆ ಹಕ್ಕು. ಇದು ಕೂಲಿ ಕೆಲಸ ಮಾಡ್ತಕ್ಕನ್ನೋ ಅಷ್ಟೇ ಒಂದೇ ಹಕ್ಕು, ರಾಜನಿಗೆ ಒಂದೇ ಹಕ್ಕು ಅಂತ ಕೊಟ್ಟಿರ್ತಕ್ಕಂಥ. ಇದು ಉಳಿಬೇಕನ್ನಂಗಿದ್ರೆ ಪ್ರಜಾಪ್ರಭುತ್ವ ಉಳಿಬೇಕು. ಅದಕ್ಕೋಸ್ಕರ ನಾವು ಈಗಲೂ ಅದ್ರ ಬಗ್ಗೆ
ಪಕ್ಷದ ಮಟ್ಟದಲ್ಲಿ ನಮ್ಮ ಶಾಸಕರ ಮಟ್ಟದಲ್ಲಿ ಈಗಾಗಲೇ ಅದು ಚರ್ಚೆ ಮಾಡ್ತಿದ್ವಿ. ಇನ್ನೂ ಗಂಭೀರವಾಗಿ ನಮ್ಮ ಕಾರ್ಯಕರ್ತರುಗಳು ಅದನ್ನ ವಿಷಯ ಗಂಭೀರವಾಗಿ ತಿಳಿಸ್ತಕ್ಕಂಥ ಈ ಮಾಧ್ಯಮಗಳು ತಿಳಿಸ್ತೀವಿ. ಕಾರ್ಯಕರ್ತರಿಗೆ ಅದು ಗಂಭೀರತೆ ಗೊತ್ತಾಗದಿದ್ರೆ ಕೆಲವರಿಗೆ ಗೊತ್ತಾಗಿದೆ, ಕೆಲವರು ಪಾಪ ಚಾನಲ್ಗಳು ಅವಕಾಶಗಳು ಸಿಗದೆ ಗೊತ್ತಾಗಿಲ್ಲ. ಅವ್ರಿಗೆ ಇನ್ನೂ ಗಂಭೀರವಾಗಿ ಅದನ್ನು ತೀವ್ರವಾಗಿ ಜನರ ಮುಗಿಸ್ತಕ್ಕಂಥ ಪ್ರಯತ್ನವನ್ನ ಇನ್ನು ಬೇರೆ ಬೇರೆ ರೂಪದಲ್ಲಿ ತರಿಸ್ಬೇಕಂತ ಪ್ರಯತ್ನವನ್ನು ಕೂಡ ಸದ್ಯದಲ್ಲಿ ಮಾಡ್ತಾ ಇದ್ವಿ, ಯೋಚನೆ ಮಾಡ್ತಿದ್ವಿ. ಮಂಜುನಾಥ್, ಅದ್ರ ಜೊತೆಲಿ ನಿರಂತರವಾಗಿ ಚುನಾವಣೆ ವರ್ಷ 2026, 2025 ಆಗ್ಬೇಕಾದ ಚುನಾವಣೆಗಳು ಯಾವುದು ಕೂಡ ಆಗಿಲ್ಲ. ಇನ್ನೇನು 2026 ಆಗುವ ಒಂದು ನಿರೀಕ್ಷೆ ಕೂಡ ಇರುವಂಥದ್ದು. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಹಾಗೆ ಪಟ್ಟಣ ಪಂಚಾಯತ್ ಆಗಿರ್ಬೋದು, TAPC ಎಲ್ಲ ಚುನಾವಣೆಗಳು ನಿರಂತರವಾಗಿರುವಂಥದ್ದು. ಈ ಒಂದು ಚುನಾವಣೆಗೆ ಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದೆ? ನಾವೊಂದು ರಾಜಕೀಯ ಪಕ್ಷವಾಗಿರೋದ್ರಿಂದ ನಮಗೆ ಚುನಾವಣೆಗೆ ನಮ್ದು ನಿರಂತರ ತಯಾರಿ ಚಟುವಟಿಕೆಗಳು ಇರಲೇಬೇಕಾದ ನಮ್ಮ ಕರ್ತವ್ಯಗಳಿದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಈಗಾಗಲೇ ಸೊಸೈಟಿ ಚುನಾವಣೆಗಳಾಗಿದ್ದಾವೆ. ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಯಾವಾಗ ನೋಟಿಫಿಕೇಶನ್ ಆಗಿ ಬರ್ತದೆ ಗೊತ್ತಿಲ್ಲ. ಒಂದು ಸಣ್ಣದು ಏನಂದ್ರೆ 3 ಒಟ್ಟಿಗೆ ಆಗ್ಬೋದಂತ ಒಂದು ಕಲ್ಪನೆ ಇದ್ದಂಗಿದೆ. ಅದಕ್ಕೆ ಗ್ರಾಮ ಪಂಚಾಯತಿಗೂ ಸಿಂಬಲ್ ತರಬೇಕಂತ ಒಂದು ಚರ್ಚೆ ಕೂಡ ಸರ್ಕಾರ ಮಾಡ್ತಾ ಇದ್ದಂಗೆ ನಾವು ಕೇಳಿದ್ದೀವಿ. ಗ್ರಾಮ ಪಂಚಾಯತಿಲೂ ಕೂಡ ಒಂದು ಸಿಂಬಲ್ ವಿತರಣೆ ಹೇಳಿಕೆ ನಾನು ಮಾಡ್ತೀನಿ. ಗ್ರಾಮ ಪಂಚಾಯತಿ ಅಂದಾಗ ಅಲ್ಲಿ ಪಕ್ಷಾತೀತವಾಗಿ ಚುನಾವಣೆಗಳು ನಡೆಯುತ್ತೆ, ವ್ಯಕ್ತಿ ಆಧಾರಿತವಾಗಿ ಬಹುತೇಕ ಚುನಾವಣೆಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಯುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಅಲ್ಲೂ ಕೂಡ ಒಂದು ಚಿಹ್ನೆ ಬಂತಂದ್ರೆ ಎಲ್ಲೂ ಒಂದ್ ಕಡೆ ಅಲ್ಲೂ ಕೂಡ ದ್ವೇಷದ ರಾಜಕೀಯ ಹೆಚ್ಚಾಗಲ್ಲ. ಒಂದು ಗ್ರಾಮಾಂತರ ಮಟ್ಟದಲ್ಲಿ ಗ್ರಾಮ ಅನ್ನೋದು ಹಳ್ಳಿಗಳಲ್ಲೂ ಕೂಡ ಒಂದು ದ್ವೇಷ ಬೆಳೆಯಲ್ವಾ ರಾಜಕೀಯ ಪಕ್ಷ ಅಲ್ಲ. ಈಗ ನಡೀತಿರೋ ಚುನಾವಣೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅದು ನಿಮಗೂ ಗೊತ್ತು, ನಮಗೂ ಗೊತ್ತು ಅಂದ್ರು. ಅದು ಬಹುತೇಕ ಪಕ್ಷ ಓರಿಯೆಂಟೆಡ್ ಆಗಿ ಚುನಾವಣೆ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಯಾವ ಚುನಾವಣೆ ನೀವು ಹೇಳ್ತಾ ಇದ್ದೀರಾ, ಬಟ್ ಎಷ್ಟೋ ಒಂದು ಕಡೆಯಲ್ಲಿ ವ್ಯಕ್ತಿ ಆಧಾರಿತವಾಗಿ ಗ್ರಾಮ ಪಂಚಾಯತ್ ಬಹುತೇಕ ಎಕ್ಸಾಂಪಲ್ಗಳಿದ್ದಾವೆ. ಅಲ್ಲಿ ಪಕ್ಷವನ್ನ ಮೀರಿ ವ್ಯಕ್ತಿಗೆ ಓಟ್ ಕೊಟ್ಟಿರುವಂತದ್ದು ಇದೆ. ಬೇಕಾದ್ರೆ ನಾನೇ ಉದಾಹರಣೆಯನ್ನು ಕೊಡೋದಾದ್ರೆ, ಈಗ ಹಲವಾರು ಜನ 5 ಬಾರಿ 6 ಬಾರಿ ಗೆದ್ದವರು ಈಗ ಹರಂದೂರು ಭಾಗದಲ್ಲಿ ಅಶೋಕ್ MC ಅವರಾಗಿರ್ಬೋದು, ಅಥವಾ ಸುದೇವ್ ಹಿರೇಗದ್ದೆ ಅವರಾಗಿರ್ಬೋದು, ಈಗ ಹಲವಾರು ಜನ ನೋಡಿದ್ರೆ ಅವರೆಲ್ಲರೂ ಕೂಡ ವೈಯಕ್ತಿಕ ವರ್ಚಸ್ಸಲ್ಲಿ ಗೆದ್ದು ಬಂದಂತಾನೆ. ಅಲ್ಲ ಅವರು ನಿಮ್ಮ ಪ್ರಶ್ನೆ ಅದೇ ಇದೆ. ಆಮೇಲೆ ನನ್ನ ಕಾಂಟ್ರವರ್ಸಿ ನಿಮ್ ತಿಳುವಳಿಕೆ, ನಿಮ್ಮ ಯೋಚನೆ ಬಗ್ಗೆ ಈಗ ನಮ್ಮ ಭಾಗದ ಶಿವರಾಮ್ ಅಂತ ಮೆಂಬರ್ ಇದ್ರು, ಆಗಿದ್ದಾರೆ. ಆದ್ರೆ ಅವರೆಲ್ಲ ಒಂದು ಪಕ್ಷದಲ್ಲಿ ಗುಸ್ಕೊಂಡಂತಾರೆ. ಬಹುತೇಕ ಜನ ಒಂದು ಪಕ್ಷದಲ್ಲಿ ಗುಸ್ಕೊಂಡಂತಾರೆ. ಅಶೋಕ್ ಅವರು ನಮ್ಮ ಪಕ್ಷದ ಸೆಕ್ರೆಟರಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಸುದೇವರು ನಮ್ಮ ಪಕ್ಷದ ಮುಖಂಡರಾಗಿ ಕೆಲಸ ಮಾಡ್ತಾರೆ. ಪಂಚಾಯತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯತಿ ನಮ್ಮ ಪಕ್ಷದ ಪ್ರತಿನಿಧಿ ಮಾಡಿದ್ದಾರೆ. ಬಹುತೇಕ ಈ ಸಾಮಾಜಿಕ ಕಾರ್ಯಕರ್ತರು ಏನಾಗಿದ್ದಾರೆ ಅಭಿಷೇಕ್ ಅವರೇ, ಬಹುತೇಕ ಸಾಮಾಜಿಕ ಕಾರ್ಯಕರ್ತರು 95% ಸಾಮಾಜಿಕರು ಒಂದು ಪಕ್ಷದ ಕಡೆ ಗುಸ್ಕೊಂಡಿದ್ದಾರೆ. ತಪ್ಪು ಅಂತ ಸರಿ ಅಂತ ಅವರ ಅಭಿಪ್ರಾಯ. ಹಾಗೆ ಆ ರೀತಿ ಸರ್ಕಾರ ಮಾಡೋ ಚಿಂತನೆ ಬಗ್ಗೆ ಸರಿ ಸಾಧಕ ಬಾಧಕ ಮತ್ತು ಯೋಚನೆ ಮಾಡೋದಿರೋದು. ಗ್ರಾಮ ಪಂಚಾಯತಿಗಳು ನಡೀತಿದ್ರೆ ನಾನು ಮಂತ್ರಾಗಿದ್ದಿಲ್ಲ. ನೀವು ಬೇಕಾದ್ರೆ ಗ್ರಾಮ ಪಂಚಾಯತಿ ಮೆಂಬರಿಗೆ ಅವ್ರು ಏನಾದ್ರು ಗೌರವ ಪಡೆದಿದ್ದ ಸಮಾಜದಲ್ಲಿ ಮಂತ್ರಾಗಿದ್ದಿಲ್ಲ. ಈಗ ಎಷ್ಟೋ ಕಡೆ ಗ್ರಾಮ ಪಂಚಾಯತ್ ನಾನು ಬೇರೆ ಬೇರೆ ಪಂಚಾಯತಿಗಳು ಮೀಟ್ ಮಾಡೋ ಸಂದರ್ಭದಲ್ಲಿ ಹೇಳುವಂಥದ್ದು, ಬೇರೆಯವರಿಗೆ ಯಾವುದೇ ಆದಾಯದ ಮೂಲಗಳಿಲ್ಲ ಅಂದ್ರೂ ಕೂಡ ನರೇಗಾ ಯೋಜನೆ ಮಂಡ್ಯಕ್ಕೆ ಇದ್ರಲ್ಲೂ ಮೂಲಕ ನಾವು ಇದು ಮಾಡ್ತಾ ಇದ್ವು. ಲಿಮಿಟ್ ಕೆಲಸ ಮಾಡಕ್ಕೆ ಅವಕಾಶ ಇತ್ತಲ್ಲ. ಆಮೇಲೆ ಕೆಲಸ ಕೇಳಿದ್ರೆ ಕೊಡ್ಲೇಬೇಕಿತ್ತಲ್ಲ, ಕೆಲಸ ಕೊಡಲ್ಲ ಅಂತ ಹೇಳಂಗಿಲ್ಲ. ಮತ್ತೆ ಯಾವ ಕೆಲಸ ಬೇಕಂತ ಗ್ರಾಮ ಸಭೆಯಲ್ಲಿ ಇವನ್ ಮೆಂಬರ್ ಅಂದ್ರೆ ಗ್ರಾಮ ಸಭೆ ತೀರ್ಮಾನ ಮಾಡ್ಲಿಕ್ಕೆ ಅವಕಾಶ ಇತ್ತು. ವಾರ್ಡ್ ಸಭೆ ಬರಿಬೋಯ್ತು, ಈ ಊರಿಗೆ ಚಾನಲ್ ಆಗ್ಬೇಕು, ಇಲ್ಲಿ ಮೋರಿ ಕಟ್ಟೆ ಆಗ್ಬೇಕು, ಇಲ್ಲಿ ಕಣಮನೆ ಆಗ್ಬೇಕಂತ ಅವನೇ ಊರಿನ ಜನ ತೀರ್ಮಾನ ಮಾಡಕ್ಕೆ ಒಂದು ಸುಂದರವಾದ ಅವಕಾಶ ಇತ್ತಲ್ಲ. ಈಗ ಅವಕಾಶ ತೆಗೆದ್ಬಿಟ್ರಲ್ಲ. ಈಗ ಈ ಪಂಚಾಯತಿ ಅಧಿಕಾರಿಗಳು ಕಳಿಸಿದ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಅಲ್ಲಿ ಕುತ್ಕೊಂಡು ಅವ್ನು ಬೇಕಂತ ಓದಿದ್ರೆ ಮುಗಿತೇ ಇಲ್ಲ. ಈಗ ಅದು ಈಗ ಅವ್ರದ್ದು ಮೂಲಭೂತ ಹಕ್ಕಿಗೆ ಹೊಡ್ತಾ ಬಂತಲ್ಲ. ಈಗ ಆಪ್ಷನ್ ಅದು ಅಣ್ಣ ಕೊಟ್ರೆ ಉಂಟು, ತಮ್ಮಗೂ ಇಲ್ಲ. ಆ ತರ ಪರಿಸ್ಥಿತಿ, ಈ ಪರಿಸ್ಥಿತಿ. ಅದೇ ರೀತಿ ಈಗ ಮುಂದೆ ಸಹಜವಾಗಿ ಚುನಾವಣೆ ಬರ್ತಿರೋ ಹಿನ್ನೆಲೆಯಲ್ಲಿ ನೀವು ಕೂಡ ಹಿಂದಿಯೂ ಕೂಡ ಹೇಳಿದ್ರಿ, ಚುನಾವಣೆ ನಿಲ್ಲುವುದು ಅವಕಾಶ ಸಿಕ್ಕರೆ ಖಂಡಿತ ನಿಲ್ಲುವ ಮಾತನ್ನ ಹಿಂದಿನ ಈಗಲೂ ನಾನು ಕೇಳ್ತಾ ಇದ್ದೀನಿ, ನುಗ್ಗಿ ಮಂಜುನಾಥ್ ಅವರು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ? ನಾನು ಪಕ್ಷದ ಪೂರ್ಣಾವಧಿ ಕಾರ್ಯಕರ್ತ. ನಮ್ಮ ಪಕ್ಷ ಏನ್ ಸೂಚಿಸುತ್ತೆ, ಏನ್ ಜವಾಬ್ದಾರಿ ಕೊಡ್ತೇವೆ. ನನಗಿದು RSS ಅಲ್ಲಿ ಪೂರ್ಣಾವಧಿ ಕಾರ್ಯಕರ್ತ ಇದ್ದಾರೆ ನನಗೆ ಗೊತ್ತಿತ್ತು. ನಿಮ್ಮಿದ್ರಲ್ಲೂ ಪೂರ್ಣಾವಧಿ ಕಾರ್ಯಕರ್ತ? ನಾನು ಕಾಂಗ್ರೆಸ್ನ ಪೂರ್ಣಾವಧಿ ಕಾರ್ಯಕರ್ತ, ಎರಡನೇ ಮಾತಿಲ್ಲ. ನಾವು NSV ಕೆಲಸ ಮಾಡ್ಕೊಂಡಿದ್ದೀವಿ. ಕಾಂಗ್ರೆಸ್ನ ಪೂರ್ಣಾವಧಿ ಕಾರ್ಯಕರ್ತ ಕೆಲಸ ಮಾಡ್ತಿದ್ದೀವಿ. ಸಿದ್ಧಾಂತ ಆಧಾರದ ಮೇಲೆ ಕೆಲಸ ಮಾಡ್ತಿರೋದು ನಾವು. ನಮ್ಗೆ ಏನಿಲ್ಲ, ನಾವು ಪಕ್ಷ ಏನ್ ಸೂಚಿಸುತ್ತೆ ನಾವು ಪಕ್ಷ ಮೇಲೆ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಾನಿಲ್ಲ. ಪಕ್ಷ ಚುನಾವಣೆ ನಿಲ್ಬೇಕಂತ ನನ್ನ ಅಪೇಕ್ಷೆ ಪಟ್ಟು ಚುನಾವಣೆ ನಿಲ್ಲಿಸ್ತೀವಿ. ಪಕ್ಷ ಚುನಾವಣೆ ನಿಲ್ಲಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಪಕ್ಷದಲ್ಲಿ ನಿಲ್ತಕ್ಕಂಥ ಯೋಚನೆ ನನಗಿಲ್ಲ. ಅಥವಾ ಪಕ್ಷ ಯಾರಿಗೆ ಪರ ಕೆಲಸ ಮಾಡ್ಬೇಕು, ನಿರಂತರವಾಗಿ ಯಾವ್ದು ಕೆಲಸ ಕೊಡುತ್ತೆ ಅದನ್ನ ನಾವು ಮಾಡ್ತೀವಿ. ಇವಾಗ ನಮ್ಮ ಚಟುವಟಿಕೆ ನೀವು ನೋಡಿದ್ರೆ ನಾವು ಪಕ್ಷದ ಒಂದು ವ್ಯವಸ್ಥೆ ಒಳಗೆ ಕೆಲಸ ಮಾಡ್ಕೊಂಡು ಬರ್ತಕ್ಕಂಥದ್ದು, ಸಿದ್ಧಾಂತದ ಆಧಾರದ ಮೇಲೆ ಕೆಲಸ ಮಾಡ್ಕೊಂಡು ಬರ್ತೀವಿ. ಅದೇ ರೀತಿ ಈಗ ಹಲವಾರು ಪ್ರತಿಭಟನೆಗಳು, ಈ ಹೋರಾಟಗಳು ನಿರಂತರವಾಗಿ ನಡೀತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿಚಾರದ, ಕೇಂದ್ರ ಸರ್ಕಾರದ ಒಂದು ಕೆಲಸಗಳ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟಗಳನ್ನು ಮಾಡಬೇಕು? ಈಗ ಅದಕ್ಕೆ ಒಂದು ಸಮಗ್ರವಾಗಿ ಯೋಚನೆ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಬ್ಲಾಕ್ ಕಾಂಗ್ರೆಸ್ ವ್ಯವಸ್ಥೆನ ಚರ್ಚೆ ಮಾಡ್ತಿದ್ದೀವಿ. ಕೇಂದ್ರ ಸರ್ಕಾರದ ಯಾವ್ದು ವಿರುದ್ಧ ಹೋರಾಟ ಮಾಡಬಾರ್ದು ಅನ್ನಷ್ಟು ಮಟ್ಟಿಗೆ ಯಾವುದೇ ಒಂದು ಇಲಾಖೆಯಲ್ಲಿ
ನಾನು ಇದನ್ನ ಬಹಳ ಗಂಭೀರವಾಗಿ ವ್ಯಕ್ತಿತ್ವದಲ್ಲಿ ಹೇಳ್ತೀನಿ. ಯಶಸ್ಸು ಕಂಡಂತ ಒಂದು ಇಲಾಖೆ ಯೋಜನೆ ತೋರಿಸಿ. ನರೇಂದ್ರ ಮೋದಿ ಅವರು ಬಂದ್ಮೇಲೆ ಇಂಥ ಒಂದು ಯೋಜನೆ ಜನರಿಗೆ ಜೀವನ ಮಟ್ಟ ಉತ್ತಮವಾಗಿದೆ, ಅದಕ್ಕೆ ಭಾರತ ಆರ್ಥಿಕತೆ ಜಾಸ್ತಿ ಆಗಿದೆ, ವೈಜ್ಞಾನಿಕ ಒಳ್ಳೇದಾಗಿದೆ, ಯಾವ್ದಾದ್ರು ತೋರಿಸಿ. ಅದು ವಿದೇಶಾಂಗ ನೀತಿ ಬೇಕಂತ ಹೇಳಿ ವಿದೇಶಾಂಗ ಸಚಿವರನ್ನ ಹೆಸರು ಬಾಯಿಗೆ ಒತ್ತಾನೆ ಇಲ್ಲ. ಮೊದಲು ಸುಷ್ಮಾ ಸ್ವರಾಜ್ ಆಗವರೆಗೂ ವಿದೇಶಾಂಗ ಸಚಿವರು ಅಂತ ಬಿಜೆಪಿ ಸರ್ಕಾರ ಇದ್ರು ಅಂತ. ಈಗ ವಿದೇಶಾಂಗ ಸಚಿವರು ನಂಗೆ ಸಡನ್ ಕೇಳೋದು ಗೊತ್ತಾಗಲಿಕ್ಕಿಲ್ಲ, ನಿಮಗೂ ಗೊತ್ತಾಗುತ್ತೆ, ನೀವು ಅದರಲ್ಲಿ ಗೊತ್ತಿರ್ಬೋದು, ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ ಅಂತ ಅನ್ಕೊಂಬಿಡಿ. ಆ ಮಟ್ಟಕ್ಕೆ ವಿದೇಶಾಂಗ ಸಚಿವರಿಗೆ ಕೆಲಸನೇ ಇಲ್ಲ. ಆದ್ರೆ ದುರ್ದೈವ ಏನಂತ ಹೇಳಿದ್ರೆ ಅಭಿಷೇಕ್ ಅವರೇ, ಸ್ವದಾ ಪ್ರಧಾನಮಂತ್ರಿಗಳು ಅಷ್ಟು ದೇಶಕ್ಕೆ ತಿರುಗಾಡಿದ್ರು. ಮೊನ್ನೆ ನಮ್ಮ ಪಹಲ್ಗಾಮ್ ದಾಳಿ ಆದಾಗ ಒಂದು ದೇಶ ಭಾರತ ಪರ ಎಕ್ಸೆಪ್ಟ್ ರಷ್ಯಾ ಬಿಟ್ಟರೆ ಬರಲಿಲ್ಲ ಸರ್. ಇವ್ರು ಆಯ್ಕೆ ಮಾಡ್ಕೊಂಡ್ರೆ ಪಾಪ ಹಿಲರಿ ಕ್ಲಿಂಟನ್ ನನಗೆ ಗೆಲ್ತಿದ್ರೆ ನಾವು ದೇಶ ಪ್ರಪಂಚಕ್ಕೆ ಒಳ್ಳೇದಾಗ್ತಿತ್ತು. ಇವ್ರು ಹೋಗಿ ಭಾರತದ ವೋಟರ್ಸ್ನೆಲ್ಲ ಹೋಗಿ ಇವರು ಹೋಗಿ ನರೇಂದ್ರ ಮೋದಿ ಹೋಗಿ ಟ್ರಂಪಿಗೆ ಸಪೋರ್ಟ್ ಮಾಡಿಬಿಟ್ರು. ಅವಾಗ ನರೇಂದ್ರ ಮೋದಿ ಗ್ಲಾಮರ್ ಜಾಸ್ತಿ ಇತ್ತು ಆ ಸಂದರ್ಭದಲ್ಲಿ. ಅದರಿಂದ ಪಾಪ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಹಿಲರಿ ಕ್ಲಿಂಟನ್ ಸೋತು. ಅಂದ್ರೆ ಅಮೆರಿಕ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಪ್ರಭಾವ ಬೀರಿದಾರಂತ ಮಂಜುನಾಥ್ ಅವರು ಇಂಡೈರೆಕ್ಟ್ ಆಗಿ ಒಪ್ಕೊಳ್ತಾ ಇದ್ದಾರೆ. ಭಾರತದ ಪ್ರಧಾನಮಂತ್ರಿಗಳು ಅನಿವಾಸಿ ನೀವೇ ಹೇಳಿರುವಂತದ್ದು, ನಾನು ಹೇಳ್ತಾ ಇಲ್ಲ, ನೀವ್ ಹೇಳಿದ ಸೆಂಟೆನ್ಸ್ ಅಲ್ಲಿ ನೀವ್ ಹೇಳಿದ ವಾಕ್ಯದಲ್ಲಿ ಹೇಗಿದೆ ಅಂದ್ರೆ ಅಲ್ಲಿ ಅವ್ರದ್ದು ಗ್ಲಾಮರ್ ಜಾಸ್ತಿ ಇತ್ತು ಅಂತ ಹೇಳಿದ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಂದ್ರೆ ನೀವು ಅಂದ್ರೆ ಅವರು ಅಮೆರಿಕ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಪ್ರಭಾವ ಬೀರಿದಾರ. ಹಾಗಾದ್ರೆ ಭಾರತದ ಪ್ರಧಾನಮಂತ್ರಿಯಾಗಿ ಭಾರತದ ದೇಶವಾಸಿಗಳಿರ್ತಲ್ಲ, ಅವರು ಸಹಜವಾಗಿ ಭಾರತ ಪ್ರಧಾನಮಂತ್ರಿಗಳು ನಿರೀಕ್ಷೆ ಆಧಾರದ ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಹೊಸದಲ್ಲ ಪ್ರಧಾನಮಂತ್ರಿಗಳು ಹೊಸ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತೀರ ಅಂತ ಹೇಳಿದ ಆಧಾರದ ಮೇಲೆ ಬಹುತೇಕ ಹಿಲರಿ ಕ್ಲಿಂಟನ್ಗೆ ಓಟ್ ಹಾಕಿ ಜಾಸ್ತಿ ಹಾಕಿದ್ರು ಅಂತ ನಾವು ಪತ್ರಿಕೆ ಓದಿದ್ವಿ. ಇಲ್ಲಾಂದ್ರೆ ಹಿಲರಿ ಕ್ಲಿಂಟನ್ ಗೆಲ್ತಿದ್ರು, ನನಗೆ ಇವರು ಟ್ರಂಪ್ ಸೋತಿದ್ರು ಅಂತಾನೆ ಬಂದಿತ್ತು. ಆಮೇಲೆ ಎರಡನೇ ಸರಿ ಇವ್ರು ಸೋತರು, ಇನ್ನೊಬ್ಬ ಬಂದ ಅಧಿಕಾರ ಮಾಡಿದ್ರಲ್ಲ ಫಸ್ಟ್ ಟೈಮ್ ಅಲ್ಲಿ. ಫಸ್ಟ್ ಚುನಾವಣೆಯಲ್ಲಿ ಮಾಧ್ಯಮಗಳು ಬರೆದಿದ್ರು ಅವತ್ತು ಏನಂದ್ರೆ ಹಿಲರಿ ಕ್ಲಿಂಟನ್ ಸೋಲದ ಪಾತ್ರದಲ್ಲಿ ಇವರು ಸ್ವಲ್ಪ ಭಾರತದ ಪ್ರಭಾವ ಜಾಸ್ತಿ ಅಮೆರಿಕದಲ್ಲಿ. ಭಾರತ ಪ್ರಧಾನಮಂತ್ರಿಗಳು ನೇರವಾಗಿ ಚುನಾವಣೆ ಪ್ರಚಾರ ಮಾಡಿದ್ರಿಂದ ಎಫೆಕ್ಟ್ ಆಯ್ತು ಅನ್ನೋ ಅಭಿಪ್ರಾಯ ಇತ್ತು. ಬಟ್ ಇವತ್ತು ಪ್ರಧಾನಮಂತ್ರಿಗಳು ಎಲ್ಲೋ ಭಾಷಣ ಮಾಡಿದ್ರು ಅದು ಓಟ್ ಬರ್ಲಿಕ್ಕಿಲ್ಲ, ಅವ್ರ ಗ್ಲಾಮರ್ ಫುಲ್ ಇಳಿದಿದೆ. ಅದರಿಂದ ಎರಡನೇ ಮಾತು ನಿಮಗೂ ಗೊತ್ತಿದೆ, ಯಾಕಂದ್ರೆ ಸಂಸತ್ತಲ್ಲಿ ನಮ್ಗೆ ಬಿಹಾರದಲ್ಲಿ ಹೇಗಿದ್ರು ಈಗ ನನಗೆ ಒಂದು ಅವಾಗ ನೀವು ಓಟ್ ಚೋರಿ ಅಂತಿದ್ರಿ, ಈಗ SIR ನ ಹಿಡ್ಕೊಂಡ ಅಂದ್ರೆ 5 ವರ್ಷಕ್ಕೆ ಒಂದು ಬದಲಾವಣೆ ಆಗ್ತಾ ಇರತ್ತ. ಅದಲ್ಲ SIR ಅಂತ ಹೇಳಿದ್ರೆ ಅವ್ರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ನಿಮ್ಗೆ ಶೇಮ್ ಅಂದ ಅವ್ರು ನಮ್ಮ ಪ್ರಜಾಪ್ರಭುತ್ವಕ್ಕೆ 65 ಲಕ್ಷ ಮತದಾರರು ಈ ಎಲೆಕ್ಷನ್ 4 ಲಕ್ಷ ಸತ್ತೋಗಿದ್ದಾರೆ ಅಂತ ಕೊಟ್ಟದ್ದು ಸ್ಟೇಟ್ಮೆಂಟ್. ಪ್ರಜಾಪ್ರಭುತ್ವಕ್ಕೆ ಅವಮಾನ ಸನ್ಮಾನ ನೀಡಿದ್ದು ಚುನಾವಣಾ ಆಯೋಗಕ್ಕೆ ಅವ್ರು ಕೊಟ್ಟ ಸ್ಟೇಟ್ಮೆಂಟ್. ಆಮೇಲೆ ಅವ್ರು ರೆಕ್ಟಿಫೈ ಮಾಡ್ಕೊಂಡಿದ್ದಾರೆ. ವಾಟ್ಸ್ ಇಸ್ ಫಸ್ಟ್ ಸ್ಟೇಟ್ಮೆಂಟ್, ಅವ್ರು ಸತ್ತೋಗಿದ್ದಾರೆ ಅಂತ ಕೊಟ್ಟಿದ್ದು. ಇದು ಸಮಸ್ಯೆ, ಇದು ನ್ಯಾಯಬದ್ಧವಾಗಿ ಆಗ್ಬೇಕು. ಮತ್ತೆ ಅಭಿಷೇಕ್ ಅವರೇ, ಒಬ್ಬ ದೇಶದ ಪ್ರಜಾಪ್ರಭುತ್ವಕ್ಕೆ ಅಲ್ಟಿಮೇಟ್ ಆಗಿರ್ತಕ್ಕಂಥ ಮತದಾನ ಹಕ್ಕಲ್ಲಿ ಮಾತ್ರ ಪ್ರಜಾಪ್ರಭುತ್ವ ನಡಿಬೇಕು. ಅದು ಬಿಟ್ಟರೆ ಬೇರೆ ಏನೂ ಹಕ್ಕಿಲ್ಲ. ಹೌದಾಡಿ ನಿಮ್ಗೆ ಆಗಲಿ ನಮ್ಗೆ ಪ್ರಶ್ನೆ ಮಾಡೋಕ್ಕೆ ಎಷ್ಟು ಕೂಗಾಡೋದು ಪ್ರಯೋಜನ. ಮತದಾನ ಹಕ್ಕಲ್ಲಿ ಇಲ್ಕೊಂಡೇ ಆಗ್ಬಾರ್ದು. ಅದು ಯಾವುದೇ ಪಕ್ಷ ಆಡಳಿತ ಮಾಡಿ ತಪ್ಪು ಮಾಡೋದು ತಪ್ಪೆ. ಅದು ಬಹಳ ಪ್ರಮುಖವಾದ ಮತದಾನ ಅಂದ್ರೆ ಬಹಳ ಪವಿತ್ರವಾದದ್ದು. ಆಮೇಲೆ ಸೋಲು ಗೆಲುವು ಬಿಡಿ, ಒಂದು ಪಕ್ಷ ಸೋಲ್ಬೋದು, ಅದು ಬೇರೆ. ಬಟ್ ಮತದಾನ ಹಕ್ಕಲ್ಲಿ ಮೋಸ ಮಾಡ್ತಕ್ಕಂಥ ಯೋಚನೆ ಮಾಡೋದು ಬಹಳ ಅದು ನೀಚ ಕೆಲಸ ಅಂತ ಕನ್ನಡ ಹೇಳ್ತಾರಲ್ಲ, ಮನೆ ಹಾಳು ಕೆಲಸ ಇದ್ದಂಗೆ ಅದನ್ನ ಆ ಕೆಲಸ ಮಾಡಬಾರ್ದು. ಕೊನೆಯದಾಗಿ ಹಲವಾರು ವಿಚಾರಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ, ಹಾಗೂ ನಿರಂತರವಾಗಿ ನಿಮ್ಮ ಸಂಘಟನೆ ಕೂಡ ನಡೀತಿರುವುದು. ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಏನು ಹೇಳಬೇಕು? ಕಾಂಗ್ರೆಸ್ ಅಂತಕ್ಕಂಥದ್ದು ಈ ಪ್ರಪಂಚದಲ್ಲಿ ಅತ್ಯಂತ ಒಳ್ಳೆ ಸಿದ್ಧಾಂತ ಇರ್ತಕ್ಕಂಥ ಪಕ್ಷ. ನಮ್ಮ ಪಕ್ಷ ಸಿದ್ಧಾಂತ ಬೇರೆ ಅಲ್ಲ, ಭಾರತ ಸಂವಿಧಾನವೂ ಬೇರೆ ಅಲ್ಲ. ಅಷ್ಟೇ ಕಂಡು ಸಂವಿಧಾನ ಸಿದ್ಧಾಂತ ಓದೋರು, ಕಾಂಗ್ರೆಸ್ ಸಿದ್ಧಾಂತ ಓದೋರು. ಕಾಂಗ್ರೆಸ್ಗಿಂತ ನಮಗೆಲ್ಲ ಹೆಮ್ಮೆ ಅಂದರೆ ವಿಶ್ವದ ಶ್ರೇಷ್ಠ ಸಿದ್ಧಾಂತ ಹೊಂದಿದ್ದಂಥ ಪಕ್ಷದ ಕಾರ್ಯಕರ್ತರು ನಾವಾಗಿದ್ದೀವಿ. ನಮ್ಮ ವೈಯಕ್ತಿಕ ಏನೇ ತಂದ್ರೆ ನಾವುಗಳು ಅಭಿಪ್ರಾಯಗಳು ಬೇರೆ ಇದ್ರು ಕೂಡ ವಿಶ್ವದ ಶ್ರೇಷ್ಠ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಪಕ್ಷ ನಾವು. ಸಾಕಷ್ಟು ಜನರ ಜೀವನವನ್ನ, ಸೌಂದರ್ಯವನ್ನ, ಸಂಕಷ್ಟ ಅಂದ್ರೆ ಒಂದು ಸುಖವನ್ನ ಎಲ್ಲ ದಾನ ಮಾಡಿ ಪಕ್ಷಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಪಕ್ಷ ನಮ್ಮದು. ಅಂದ್ರೆ ವಯಸ್ಸನ್ನ, ತುಮಲವನ್ನೆಲ್ಲ ದಾನ ಮಾಡಿಕೊಟ್ಟಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರು ನಾವು. ಶ್ರೇಷ್ಠ ಪಕ್ಷದ ಕಾರ್ಯಕರ್ತರಾಗಿ ನಮ್ಮ ನಡುವೆ ನಮ್ಮ ದುಡಿಮೆ ದೇಶದ ಸಮರ್ಪಣೆಗಾಗಿ, ಸಂಘಟನೆ ಸಮರ್ಪಣೆಗಾಗಿ ಅವಾಗ ಅದು ಗಟ್ಟಿಯಾಗ್ತದೆ ಅಂತ ಹೇಳಿ ಬಯಸ್ತೇನೆ. ಯಾಕಂದ್ರೆ ಒಂದು ಮಾತು ನಾನು ಉಲ್ಲೇಖ ಮಾಡಿ ಹೇಳ್ತೀನಿ, ನನ್ನ ಮಾತು ಮುಗಿಸ್ತೀನಿ. ಈಗ ವಿಶ್ವದ ಶ್ರೇಷ್ಠ ಆರ್ಥಿಕತೆಯಿಂದ ಮನಮೋಹನ್ ಸಿಂಗ್ ಅವರು ಹೋಗ್ತಾರೆ. ಅವರು 2012ರಲ್ಲಿ ಭಾಷಣ ಮಾಡ್ತಾರೆ, ಅಸ್ಸಾಮಲ್ಲಿ ಒಂದು ಸಭೆಯಿಂದ ಭಾಷಣ ಮಾಡ್ತಾರೆ. ಈ ದೇಶದಲ್ಲಿ ಕಾಂಗ್ರೆಸ್ ವೀಕ್ ಆದಾಗ ದೇಶ ವೀಕ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಥರ ಆಯ್ತು ನೋಡಿ. ಇವತ್ತು ಭಾರತದ ರೂಪಾಯಿ ಬೆಲೆ 95 ರೂಪಾಯಿ ಇರುತ್ತೆ, ಡಾಲರ್ಗಳು 95 ರೂಪಾಯಿ ಗೊತ್ತು. ದೇಶದ ಕಾಂಗ್ರೆಸ್ ವೀಕ್ ಆದ ಪರಿಣಾಮವಾಗಿ ಇವತ್ತು ಈ ಪರಿಸ್ಥಿತಿ ಭಾರತಕ್ಕೆ ಬಂದಿದೆ. ಯಾಕಂದ್ರೆ ಇವತ್ತು ನಾವು ಪಹಲ್ಗಾಮಲ್ಲಿ ದಾಳಿ ಮಾಡ್ಬೇಕಾದ್ರೆ ಅಮೆರಿಕ ಬಂದು ಗಾಳಿ ಕುಸ್ತಿ ನಿಲ್ಲಿಸ್ತಕ್ಕಂಥ ಕಾಂಗ್ರೆಸ್ ವೀಕ್ ಆಗಿದೆ ಅಂತ ನೀವು ಒಪ್ಕೊಂಡ್ರಿ. ಕಾಂಗ್ರೆಸ್ ಯಾಕೆ ವೀಕ್ ಆಗಿದೆ ಅನ್ನೋದೇನಾದ್ರೂ ಒಂದು ನೀವು ಇದು ಮಾಡಿದ್ರೆ ಒಂದು ವಿಷಯ ಹೇಳ್ತೀನಿ. ಇದು ನೋಡಿ, ಒಂದು ವಿಷಯ ಹೇಳ್ತೀನಿ. ನಾನು ಹೇಳೋ ಚುನಾವಣೆ ಸೋಲೋದು ಗೆಲ್ಲೋದೆಲ್ಲ ಬೇಡ. ಈಗ ಕಾಂಗ್ರೆಸ್ ವೀಕ್ ಆಗಿದ್ದು ನಿಜ,
64 ಸೀಟ್ ಬಂದ್ರೆ ನಾವು ಒಪ್ಕೊಳ್ಬೇಕು, ನಮ್ಗೆ ಓಟ್ ಕಡಿಮೆ. ಈಗ ನಾವು ಕಾಂಗ್ರೆಸ್ ಪುನಶ್ಚೇತನ ಆಗ್ತಾ ಇದೆ, ಅದಕ್ಕೊಂದು ನಿರಂತರ ಹೋರಾಟ. ಅದು ನಮಗೆ ಸೋಲುಗಳು ಕೂಡ ನಾವು ಪಾಠ ಕಲಿಸ್ಬೇಕಾಗಬೇಕು. ಪ್ರತಿ ಸೋಲು ಮನುಷ್ಯನ ನಾವು ಸಾಯೋದಲ್ಲ, ಸೋಲೋದದು. ಪ್ರತಿ ಸೋಲು ನಮ್ಮಲ್ಲಾಗಿದ್ದ ತಪ್ಪುಗಳು ಒಂದು ನಿರಂತರ ಸಂಘಟನೆ ಅಂದಾಗ, ಒಂದು ದಶಕದಿಂದ 100-120 ಸಂಘಟನೆ ಅಂದಾಗ ಕೆಲವು ನಿರ್ಣಯತೆಗಳು ಕಾಲ ಇತ್ತು. ಹಾಗೆ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತನ ಬೆವರಿನ ಶ್ರಮದಿಂದ ಕಾಂಗ್ರೆಸ್ ಗಟ್ಟಿಯಾಗಬೇಕು, ಭಾರತದ ಪ್ರಜಾಪ್ರಭುತ್ವ ಮೂಡಿಸ್ತಕ್ಕಂಥ ಕೆಲಸಕ್ಕೆ ನಮ್ಮದು ಒಂದು ಕೊಡುಗೆ ಇರಬೇಕು ಅಂತೇಳಿ ನಾನು ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊತಿದ್ದೇನೆ. ಮಂಜುನಾಥ್, ಇದುವರೆಗೆ ಒಂದು ಸಂದರ್ಶನ ಭಾಗವಹಿಸಿ ಏನು ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ಆಗಿರ್ಬೋದು, ಜೊತೆಗೆ ಮನ್ರೇಗಾ ಯೋಜನೆ ವಿಚಾರ ಆಗಿರ್ಬೋದು, ಮನ್ರೇಗಾ ಯೋಜನೆಯಿಂದ ಜನರಿಗೆ ಹಿಂದೆ ಯಾವ ರೀತಿಯಲ್ಲಿ ಅನುಕೂಲ ಆಗ್ತಾ ಇತ್ತು, ಅದು ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ಪ್ರಭಾವಿತ ವಿಚಾರ ಆಗಿರ್ಬೋದು, ಜೊತೆಗೆ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ವಿಚಾರ, ಎಲ್ಲ ವಿಚಾರಗಳ ಕುರಿತು ಸಿದ್ಧವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೆ ಒಳ್ಳೆಯದಾಗಲಿ ಅಭಿಷೇಕ್ ಅವರೇ. ನಿಮ್ಮ ಒಂದು ಏನು ಪ್ರಜಾಪ್ರಭುತ್ವ 4ನೇ ಅಂಗವಾಗಿ ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗಳು ಹೆಚ್ಚು ಜನರಿಗೆ ಉಪಯೋಗ ಆಗಲಿ, ಮತ್ತು ಜನರ ಧ್ವನಿಯಾಗಿ ನಿಮ್ಮ ಸಂಸ್ಥೆ ಕೆಲಸ ಮಾಡಲಿ ಅಂತೇಳಿ ನಾನು ನಿಮ್ಗೆ ಆಶಿಸ್ತೇನೆ. ನೋಡಿದ್ರೆ ವೀಕ್ಷಕರೇ, ಇದು ಕೊಪ್ಪ ಏನು ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು, ಕೊಪ್ಪ ತಾಲೂಕು ಅಕ್ರಮ ಸಂಸ್ಕರಣ ಸಮಿತಿಯ ಸದಸ್ಯರಾಗಿರುವಂತಹ ಶ್ರೀಯುತ ನುಗ್ಗಿ ಮಂಜುನಾಥ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ವ್ಯಕ್ತಿಯ ಜೊತೆ ನಿಮ್ಮ ಮುಂದೆ ಬರುತ್ತೆ. ನಮಸ್ಕಾರ.